ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಸಮಗ್ರ ಜೀವನ ಶೈಲಿ ಭಾಗವಾಗಿ 7 ಚಕ್ರ ಬಗ್ಗೆ ತಿಳ್ಕೊಳ್ಳೋಣ. 7 ಚಕ್ರಗಳಿದೆಯಲ್ಲ, ನಮ್ಮ ದೇಹದಲ್ಲಿ 7 ಚಕ್ರಗಳಿದೆ ನಮಗೆಲ್ಲರಿಗೂ. ಸೊ ಈಗಾಗಲೇ ಸ್ವಲ್ಪ ಮಾಹಿತಿ ನಿಮ್ಗೆ ಗೊತ್ತಿರ್ತದೆ. ಆದರೆ 7 ಚಕ್ರಗಳು ಏನು ಅಂದರೆ ಅದು ಆಧ್ಯಾತ್ಮಿಕವಾಗಿ ತಿಳ್ಕೊಬೋದು, ಮತ್ತೆ ದೈಹಿಕವಾಗಿ ತಿಳ್ಕೊಬೋದು. ಈಗ ಇವತ್ತಿನ ಕಾರ್ಯಕ್ರಮದಲ್ಲಿ ದೈಹಿಕವಾಗಿ ತಿಳ್ಕೊಳ್ಳೋಣ. ಆಧ್ಯಾತ್ಮಿಕವಾಗಿ ಅಷ್ಟು ಡೀಪ್ ಆಗಿ ಚಿಂತನೆ ತಗೊಳ್ಳೋದು ಬೇಡ, ಯಾಕಂದ್ರೆ ಅದು ಆಳವಾದ ಸಬ್ಜೆಕ್ಟ್. ಅದು ಎಷ್ಟೋ ಆಳವಾದ ಸಬ್ಜೆಕ್ಟ್ ಇದು 7 ಚಕ್ರಗಳು ಅನ್ನೋದು, ಅಲ್ವಾ? ಸೊ ಈ ಆಧ್ಯಾತ್ಮಿಕವಾಗಿ ನೋಡಿದ್ರೆ ಹೆಚ್ಚು ತಿಳುವಳಿಕೆ ಇರ್ತದೆ. ಅದು ಒಂದು ಆಳವಾದ ಅಂಶ ಆಗಿದೆ. ಅದಕ್ಕೋಸ್ಕರ ಇವತ್ತು ದೈಹಿಕವಾಗಿ ಏನು ಪ್ರಾಮುಖ್ಯತೆ ಇದೆ 7 ಚಕ್ರಗಳಿಗೆ ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಈ 7 ಚಕ್ರಗಳು ಏನಂದ್ರೆ, ಅಂದ್ರೆ 7 ಒಂಥರ ಶಕ್ತಿ ಕೇಂದ್ರಗಳಂತ ಕೇಳ್ಬೋದು. ಆದ್ರೆ ಇಷ್ಟೇ ಇದೆಯಾ ನಮ್ಮ ದೇಹದಲ್ಲಿ ಈ ಕೇಂದ್ರಗಳು? ಇಲ್ಲ. ನಮ್ಮ 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 ಇಡೀ ದೇಹದಲ್ಲಿ ಎಷ್ಟು ಶಕ್ತಿ ಕೇಂದ್ರಗಳಿದೆ ಅಂದ್ರೆ 116 ಶಕ್ತಿ ಕೇಂದ್ರಗಳಿದೆ. ಅದು ಅರ್ಥ ಮಾಡ್ಕೊಳ್ಳಿ. ಈ 116 ಶಕ್ತಿ ಕೇಂದ್ರಗಳಲ್ಲಿ ಪ್ರಧಾನ ಕೇಂದ್ರಗಳು ನಮ್ಮ ಎಲ್ಲಾ ಬುಕ್ಸ್ ಅಲ್ಲಿ ವಿವರಿಸಿದ್ದಾರೆ. ಎಲ್ಲ ಬುಕ್ಸ್ ಅಲ್ಲಿ ಅಂದ್ರೆ ಈ 7 ಚಕ್ರಗಳು ಮಾತ್ರ ವಿವರಿಸಿರ್ತಾರೆ, ಅಲ್ವಾ? ಮೇಲೆದಿಂದ ಕೆಳಗೆವರೆಗೂ 7 ಚಕ್ರಗಳು ಇದೆ ಅಂತ ವಿವರಿಸ್ತಾ ಇರ್ತಾರೆ, ಅಲ್ವಾ? ಮತ್ತೆ ಎಲ್ಲಿದೆ ಈ 7 ಚಕ್ರಗಳಂದ್ರೆ ಖಂಡಿತವಾಗಿ ನಮ್ಮ ಸ್ಪೈನಲ್ ಕಾಲಮ್ ಅಂತ ಹೇಳ್ತೀವಿ, ಅಂದ್ರೆ ಸ್ಪೈನಲ್ ಕಾರ್ಡ್ ಅಂತ ಹೇಳ್ತೀವಿ. ಅದಕ್ಕೆ ನಾವು ಅಂದ್ರೆ ಭೌತಿಕವಾಗಿ ಹೇಳ್ಬೇಕಂದ್ರೆ ಇದು ಬೆನ್ನೆ ಅಂತ ಹೇಳ್ತೀವಿ. ಬೆನ್ನು ಈ ಬೆನ್ನಲ್ಲಿ ಇರ್ತದೆ ಅಂತ, ಅಂದ್ರೆ ಸ್ಪೈನಲ್ ಕಾಲಮ್ ಅಲ್ಲಿ ಇರ್ತದೆ ಅಂತ ಹೇಳ್ತಾ ಇರ್ತೀವಿ. ಈ ಎಲ್ಲಾ ಚಕ್ರಗಳು ಅಲ್ಲೇ ಇರ್ತದೆ. ಆದ್ರೆ ಇದು ಬಿಟ್ಟು ಇನ್ನು 106 ಚಕ್ರಗಳು ಅಂತ ಈಗಾಗಲೇ ಹೇಳಿದ್ವಿ. 116 ನಾವು ತಿಳ್ಕೊತಾ ಇರೋದು ಓನ್ಲಿ 7 ಚಕ್ರಗಳು ಮಾತ್ರ. ಯಾಕೆ 7 ಚಕ್ರಗಳು ಮಾತ್ರ ತಿಳ್ಕೊಂತೀವಿ ಅಂದ್ರೆ, ಈ 7 ಚಕ್ರಗಳು ಪ್ರಧಾನ ಚಕ್ರಗಳಾಗಿರ್ತದೆ. ಇಲ್ಲಿಗೆ ಪ್ರತಿಯೊಂದು ಚಕ್ರ ಅಂದ್ರೆ ಒಂಥರ ಈ ಚಕ್ರ ರೂಪ ಚಕ್ರ ತರ ಇರ್ತದೆ. ಆದ್ರೆ ಇದು ಶಕ್ತಿ ಕೇಂದ್ರ. ಅಲ್ಲಿಗೆ ಏನಾಗ್ತದೆ ಗೊತ್ತಾ? ನಮ್ಮ ದೇಹದಲ್ಲಿರುವಂತ ಎಲ್ಲಾ ಅವಯವಗಳಿಂದ ಅಲ್ಲಿ ಕನೆಕ್ಷನ್ ಇರುತ್ತೆ. ಆ ಕನೆಕ್ಷನ್ ಭೌತಿಕವಾಗಿ ನೋಡಿದ್ರೆ ಆ ಕನೆಕ್ಷನ್ ಒಂದು ಒಂದು ಅವಯವಕ್ಕೆ ಮತ್ತೆ ಆ ಚಕ್ರಕ್ಕೆ. ಆ ಚಕ್ರ ಅಂದ್ರೆ ಅದೊಂದು ಸ್ಥಾನ, ಅದೊಂದು ಪ್ರದೇಶ. ಆ ಪ್ರದೇಶಕ್ಕೆ, ಎನರ್ಜಿ ಕೇಂದ್ರಕ್ಕೆ ನಮ್ಮ ಭೌತಿಕವಾಗಿ ತಿಳ್ಕೊಬೇಕಂದ್ರೆ ಅದು ನರ್ವ್ ಅಂತ ಕೇಳ್ತೀವಿ, ನರ ಅಂತ ಕೇಳ್ತೀವಿ, ನರ್ವ್ಸ್ ಅಂತ. ಮತ್ತೆ ಆಧ್ಯಾತ್ಮಿಕವಾಗಿ ನಾವು ಸ್ವಲ್ಪ ಮಾತಾಡೋಕೆ ಪ್ರಯತ್ನ ಮಾಡಿದ್ರೆ ಅದನ್ನ ಏನ್ ಹೇಳ್ತೀವಿ? ನಾಡಿ ಅಂತ ಕರಿತೀವಿ, ಅಲ್ವಾ? ನಾಡಿ ನರ ಎರಡು ಒಂದೇ. ಅಂದ್ರೆ ಸೂಕ್ಷ್ಮ ಸೂಕ್ಷ್ಮ ಶರೀರ ಅಂದ್ರೆ ಎನರ್ಜಿ ಬಾಡಿ, ಇಲ್ಲ ಪ್ರಾಣಮಯ ಕೋಶ ಅಂತ ಕರಿತೀವಲ್ಲ. ಪ್ರಾಣಮಯ ಕೋಶ ನಮ್ಮ ಕಂಟಿಗೆ ಕಾಣಿಸಲ್ಲ, ಅಂದ್ರೆ ನಮ್ಮ ಕಣ್ಣು ಕಾಣಿಸಲ್ಲ ಅದು, ಅಲ್ವಾ? ಆ ಪ್ರಾಣಮಯ ಕೋಶ, ಆ ಎನರ್ಜಿ ಬಾಡಿ, ಪ್ರಾಣ ದೇಹ ಅಂತ ಕರಿತೀವಲ್ಲ. ಆ ದೇಹದಲ್ಲಿ ಈ ಚಕ್ರಗಳಿಗೆ, ಆ ದೇಹದಲ್ಲಿರುವಂತ ಈ ಶಕ್ತಿ ಕೇಂದ್ರಗಳನ್ನು ನಾವು ಏನಂತ ಕರಿತೀವಿ? ಅದು ಚಕ್ರಗಳು ಅಂತ ಕರಿತೀವಿ. ಅದೇ ಈ ಫಿಸಿಕಲ್ ಬಾಡಿಯಲ್ಲಿ ಚಕ್ರಗಳಂದ್ರೆ ಅದನ್ನೇ ಸ್ಪೈನಲ್ ಕಾಲಮ್ ಅಲ್ಲಿ ಇರುವಂತ ಈ ಸೆಂಟರ್ಸ್, ಅಂದ್ರೆ ಈ ಇಂಟರ್ ಕನೆಕ್ಷನ್. ಒಂದು ಕೇಂದ್ರ ತರ, ಆ ಕೇಂದ್ರದಲ್ಲಿ ಎಲ್ಲಾ ಅವಯವಗಳಿಂದ ಅಲ್ಲಿಗೆ ಒಂದು ನರಗಳು ಬರ್ತದೆ. ನರಗಳು ಬಂದು ಅಲ್ಲಿ ಟರ್ಮಿನೇಟ್ ಆಗತ್ತೆ, ಅಲ್ಲಿ ಮುಕ್ತಾಯ ಆಗತ್ತೆ. ಅಲ್ಲಿಂದ ಏನಾಗ್ತದೆ? ಪ್ರತಿದಿನ ಒಂದು ಯಾವುದೇ ನೀವು ನಿಮ್ಮ ಬ್ರೈನ್ ಇಂದ ಅಂದ್ರೆ ಮೆದುಳಿಂದ ಸಂಕೇತಗಳು ಬರುತ್ತೆ. ಏನ್ ಬರುತ್ತೆ? ಒಂದು ನಿಮ್ಮ ಅವಯವವನ್ನು ನೋಡಕ್ಕೆ, ಏನಾಗಿದೆ ಅವಯವಕ್ಕೆ, ಏನ್ ತೊಂದರೆ ಇದೆ, ಅದಕ್ಕೇನು ಒಂದು ಮೆಸೇಜ್ ಕಳಿಸ್ಬೇಕು ಅಂದ್ರೆ ಯಾವುದೇ ಒಂದು ಆ, ಅಂದ್ರೆ ಒಂದು ಯಾವುದೇ ನಿಯಂತ್ರಣ ಅಂತ ಇಟ್ಕೊಳ್ಳಿ, ನಿಯಂತ್ರಣ ಇಲ್ಲಾಂದ್ರೆ ಅದಕ್ಕೆ ಬೇಕಾಗಿರುವಂತ ಸಲಹಾಗಳು. ಸೊ ಈ ತರ ಪ್ರತಿಯೊಂದು ಅವಯವನು ಯಾರು ನಿಯಂತ್ರಣ ಮಾಡ್ತಾರೆ? ಮೆದುಳೇ ನಿಯಂತ್ರಣ ಮಾಡುದು, ಅಲ್ವಾ? ಮೆದುಳಲ್ಲಿ ಯಾರು ನಿಯಂತ್ರಣ ಮಾಡ್ತಾರೆ? ಅಲ್ಲಿರುವಂತ ಪಿಟ್ಯೂಟರಿ ಗ್ಲ್ಯಾಂಡ್, ಅಂದ್ರೆ ಪಿಟ್ಯೂಟರಿ ಮತ್ತೆ ಪೀನಿಯಲ್ ಅಂತ 2 ಗ್ರಂಥಿಗಳಿರ್ತದೆ. ಅದು ಪ್ರಧಾನ ಗ್ರಂಥಿಗಳು. ಅಲ್ಲಿಂದನೇ ಎಲ್ಲ ಕಂಟ್ರೋಲ್ ಆಗೋದು. ಮತ್ತೆ ಅದು ಎಲ್ಲಿ ಕನೆಕ್ಷನ್ ಇರ್ತದೆ? ಅದು ಮತ್ತೆ ಹೋಗಿ ಈ ಪೀನಿಯಲ್ ಗ್ಲ್ಯಾಂಡ್, ಪಿಟ್ಯೂಟರಿ ಗ್ಲ್ಯಾಂಡ್ ಮತ್ತೆ ಎಲ್ಲಿ ಕನೆಕ್ಟ್ ಆಗ್ತದೆ ಅಂದ್ರೆ ನಮ್ಮ ಸಹಸ್ರಾರ ಅಂತ ಕರಿತಾ ಇರ್ತೀವಲ್ಲ, ಅದೇ ನನ್ನ ಹೇಳ್ತೀವಿ ಬ್ರಹ್ಮರಂಧ್ರ ಅಂತ. ಅಲ್ಲಿ ಕನೆಕ್ಷನ್ ಇರ್ತದೆ, ಅರ್ಥ ಮಾಡ್ಕೊಳ್ಳಿ. ನೋಡಿ ಇದೆ ಯಾವ ತರ ಕನೆಕ್ಷನ್ ಇದೆಯೋ. ಮೇಲೆ ನಾವು ಯಾವುದೇ ವಿಶ್ವಶಕ್ತಿ ತಗೊಂಡ್ರೆ ಅಲ್ಲಿಂದ ಪಿಟ್ಯೂಟರಿ ಪೀನಿಯಲ್ ಗ್ಲ್ಯಾಂಡ್ ಬಂದು ಅಲ್ಲಿಂದ ಪೂರ್ತಿ ನಮ್ಮ ಆ ಮೆದುಳಿಂದ ಶುರು ಆಗತ್ತೆ. ಎಲ್ಲಿ ಸ್ಪೈನಲ್ ಕಾರ್ಡ್ ಎಲ್ಲಿಂದ ಶುರು ಆಗತ್ತೆ? ಬೆನ್ನು ಎಲ್ಲಿಂದ ಶುರು ಆಗತ್ತೆ? ಮೆದುಳಿಂದ ಶುರು ಆಗತ್ತೆ. ಮೆದುಳಿಂದ ಮೆದುಳಿಂದ ಕೆಳಗಡೆ ಬೆನ್ನು ಅನ್ನೋದು ಪೂರ್ತಿ ಇಡೀ ಎಷ್ಟವರೆಗೂ ಹೋಗುತ್ತೆ? ಗುದ ಭಾಗವರೆಗೂ ಹೋಗುತ್ತೆ. ಅಂದ್ರೆ ಸೊ ನಮ್ಮ ಕೆಳಗಡೆ ಇರುವಂತ ಗುದ ಭಾಗದೆಲ್ಲ ಅಲ್ಲಿ ಕನೆಕ್ಟ್ ಆಗತ್ತೆ. ಅಲ್ಲಿವರೆಗೂ ಈ ಸ್ಪೈನಲ್ ಕಾರ್ಡ್ ಹಂಗೇ ಇರುತ್ತೆ, ಅಂದ್ರೆ ಆತರ ಫಾರ್ಮ್ ಆಗಿರ್ತದೆ, ಅಲ್ವಾ? ಸೊ ಆತರ ಇದ್ರೇನೆ ನಾವು ಕೂತ್ಕೊಳಕ್ ಆಗೋದು, ಇಲ್ಲಾಂದ್ರೆ ಕೂತ್ಕೊಳಕ್ ಆಗಲ್ಲ. ನಮ್ಮ ಬಾಡಿ ಸಪೋರ್ಟ್ ಯಾವುದು? ಬೆನ್ನುನೇ ಅಲ್ವಾ ಸಪೋರ್ಟ್. ಆ ಬೆನ್ನು ಅಷ್ಟುವರೆಗೆ ಅಂದ್ರೆ ಮೇಲಿನಿಂದ ಅಲ್ಲಿವರೆಗೆ ಇರ್ತದೆ ಅಂತ ಅರ್ಥ ಮಾಡ್ಕೋಬೇಕು ನಾವು. ಸೊ ಈ ಬೆನ್ನಲ್ಲಿ, ಅಂದ್ರೆ ಈ ಬೆನ್ನಲ್ಲಿ ಪೂರ್ತಿ ಬೆನ್ನಲ್ಲಿ ಇರೋದೇ ಈ ಚಕ್ರಗಳು.
ಅದು ಅರ್ಥ ಮಾಡ್ಕೊಳ್ಳಿ. ಆ ಬೆನ್ನಲ್ಲಿ ಇನ್ನೊಂದಿದೆ. ಈ ಪೀನಿಯಲ್ ಗ್ಲ್ಯಾಂಡು ಪಿಟ್ಯೂಟರಿ ಗ್ಲ್ಯಾಂಡ್ ಇಂದ ಒಂದು ನಾಡಿ ಅಲ್ಲಿಂದ ಪ್ರವಹಿಸ್ತದೆ. ಅದೇನದು ಸುಷುಮ್ನ ನಾಡಿ ಅಂತ ಕರಿತೀವಿ. ಅದು ಪ್ರಧಾನ ನಾಡಿ. ಎಷ್ಟು ಪ್ರಧಾನ ನಾಡಿ ಅಂದ್ರೆ ನಿಜವಾಗಿ ಅದು ಅದರಿಂದನೇ ನಮ್ಮ ಇಡೀ ದೇಹನೇ ವರ್ಕ್ ಆಗ್ತಾ ಇರೋದು, ಇಡೀ ದೇಹನೇ ಶಕ್ತಿ ತುಂಬ್ಕೊತಾರೆ ಅದು. ನೋಡಿ, ನಿಮ್ಗೆ ಯಾವುದೇ ಅವಯವ ಕೆಲಸ ಮಾಡ್ಬೇಕಂದ್ರೆ ಏನ್ ಬೇಕು ಅದಕ್ಕೆ? ನಾ ಈಗಾಗಲೇ ಹೇಳಿದ್ದೀನಿ, ಪ್ರತಿ ಅವಯವ ಒಳಗಡೆ ಏನಿರ್ತದೆ? ಆ ಸೊ ಪ್ರತಿ ಅವಯವ ಒಳಗಡೆ ಜೀವಕೋಶಗಳು ಇರ್ತದೆ. ಪ್ರತಿ ಅವಯವ, ಪ್ರತಿ ಅಂಗ ತಗೊಳ್ಳಿ, ಯಾವುದೇ ಅಂಗದ ಒಳಗಡೆ ಏನಿರ್ತದೆ? ಜೀವಕೋಶಗಳು ಎಷ್ಟಿರ್ತದೆ? ಕೋಟ್ಯಾಂತರ ಜೀವಕೋಶಗಳು ಇರ್ತದೆ. ಮತ್ತೆ ಈ ಜೀವಕೋಶಗಳು ಇದೆಲ್ಲ, ಈ ಜೀವಕೋಶಗಳು, ಆ ಜೀವಕೋಶಗಳಿಗೆ ಶಕ್ತಿ ಯಾರಿಂದ ತುಂಬೋದು? ಎಲ್ಲಿಂದ ಶಕ್ತಿ ಬರುತ್ತೆ ಅಂದ್ರೆ ಈ ನಾಡಿಗಳಿಂದನೇ ಶಕ್ತಿ ತುಂಬೋದು. ಈಗಾಗಲೇ ಹೇಳಿದ್ದೀನಿ, ಪ್ರತಿ ಜೀವಕೋಶ ಆರೋಗ್ಯವಾಗಿರ್ಬೇಕಂದ್ರೆ ಏನ್ ಬೇಕು? ಸೊ ಮೊನ್ನೆ ಸಬ್ಜೆಕ್ಟ್ಸ್ ಅಲ್ಲಿ ತಿಳ್ಕೊಂಡಿದ್ವಿ, ಮೊನ್ನೆ ಅಂಶದಲ್ಲಿ ತಿಳ್ಕೊಂಡಿದ್ವಿ. ಕೋಶಕ್ಕೆ ಬೇಕಾಗಿರೋದು ಒಳ್ಳೆ ಆಕ್ಸಿಜನ್ ಬೇಕು, ಒಳ್ಳೆ ನೀರಾಂಶ ಬೇಕು, ಒಳ್ಳೆ ಪೋಷಕಾಂಶ ಬೇಕು, ಒಳ್ಳೆ ಪ್ರಾಣಶಕ್ತಿ ಬೇಕು. ಮತ್ತೆ ಒಳ್ಳೆ ಪ್ರಾಣಶಕ್ತಿ ಎಲ್ಲಿಂದ ಬರುತ್ತೆ? ಈ ಶಕ್ತಿ ಕೇಂದ್ರಗಳೇ ಚಕ್ರದಿಂದ, ನಾಡಿಗಳಿಂದ, ಎಲ್ಲಾ ಚಕ್ರಗಳಿಂದ. ಪ್ರತಿಯೊಂದು ಚಕ್ರಕ್ಕೆ ಎಷ್ಟೋ ಅವಯವಗಳು. ಆ ಚಕ್ರ ಎಲ್ಲಿದೆ ಅಂತ ಅದು ಇಂಪಾರ್ಟೆಂಟ್. ಅಂದ್ರೆ ಆ ಚಕ್ರ ಯಾವ ಪ್ರದೇಶದಲ್ಲಿದೆ, ಆ ಪ್ರದೇಶದಲ್ಲಿರುವಾಗ ಆ ಪ್ರದೇಶ ಸುತ್ತಮುತ್ತಿರುವಂತ ಅಂಗಗಳೆಲ್ಲ ಬಂದು ಅಲ್ಲಿ ಕನೆಕ್ಟ್ ಆಗ್ಬಿಡ್ತದೆ, ಅಲ್ಲಿಗೆ ಅನುಸಂಧಾನ ಆಗತ್ತೆ ಅಲ್ವಾ? ಸೊ ಎಲ್ಲ ಅವಯವಗಳು, ಆ ಒಂದೊಂದು ಅವಯವದಿಂದ ಎಷ್ಟೋ ನರನಾಡಿಗಳು ಅಂದ್ರೆ ನಾಡಿಗಳು ಬರೋದು ಆ ಚಕ್ರ ಕನೆಕ್ಟ್ ಆಗೋದು. ಸೊ ಈಗ ಯಾವುದೇ ನಾವು ಪ್ರಾಣಶಕ್ತಿ ತಗೊಂಡಿದ್ವಿ ಅಂತ ಇಟ್ಕೊಳ್ಳಿ, ಅಂದ್ರೆ ವಿಶ್ವಶಕ್ತಿ ನಾವು ಸಹಸ್ರಾರಲ್ಲಿ ತಗೊಂತೀವಿ. ತಗೊಂಡಿದ ಮೇಲೆ ಅದು ಪೀನಿಯಲ್ ಗ್ಲ್ಯಾಂಡ್ ಪಿಟ್ಯೂಟರಿ ಗ್ಲ್ಯಾಂಡ್ ಇಂದ ಅದು ಅಲ್ಲಿ ನಿಯಂತ್ರಣ ಮಾಡುತ್ತೆ. ಸೊ ಅಲ್ಲಿ ಏನ್ ನಿಯಂತ್ರಣ ಮಾಡ್ತದೆ ಅಲ್ಲಿಂದ ಅಂತಂದ್ರೆ, ಒಂದು ಯಾವುದೇ ಸಲಹಾಗಳು, ನಿಯಂತ್ರಣಗಳು, ಶಕ್ತಿನ ಹರಿಯೋದು, ಶಕ್ತಿ ಯಾವ ಯಾವ ಶಕ್ತಿ ಕೇಂದ್ರಕ್ಕೆ ಹೋಗ್ಬೇಕು, ಯಾವ ಶಕ್ತಿ ಕೇಂದ್ರನ ಆಕ್ಟಿವೇಟ್ ಮಾಡಬೇಕು, ಅಲ್ಲಿಂದ ಯಾವ ಅವಯವಕ್ಕೆ ಶಕ್ತಿ ಬೇಕಾಗಿದೆ ಅಂತ ಎಲ್ಲಾದ್ರೂ ಇಲ್ಲಿಂದ ನಿಯಂತ್ರಣ ಮಾಡ್ತದೆ. ಇದು ತಿಳ್ಕೊಳ್ಳೋದು ಸಾಮಾನ್ಯವಲ್ಲ ಸ್ನೇಹಿತರೆ. ನಮ್ಮ ದೇಹದ ಬಗ್ಗೆ ತಿಳ್ಕೊಳ್ಳೋದೇ ಅದ್ಭುತವಾದ ವಿಷಯ. ಆದ್ರೆ ನಾವೇನ್ ಮಾಡಿದ್ವಿ ಅಂದ್ರೆ, ಎಲ್ಲ ನಮ್ಮ ಮನೆಗಲ್ಲ ಯಾವುದೇ ಒಂದು ಫ್ರಿಜ್, ವಾಷಿಂಗ್ ಮೆಷಿನ್, ಇನ್ನೊಂದು ಯಾವ್ದನ್ನ ಒಂದು ಪರಿಕರ ತಗೊಂಡಿದ್ರೆ, ಎಕ್ವಿಪ್ಮೆಂಟ್ ತಗೊಂಡಿದ್ರೆ ಏನ್ ಮಾಡ್ತೀವಿ? ಪೂರ್ತಿ ಮ್ಯಾನ್ಯುವಲ್ ಓದ್ತೀವಿ, ಇದು ಹೆಂಗ್ ಆಪರೇಟ್ ಮಾಡಬೇಕು, ಇದು ಯಾವ ಸ್ವಿಚ್ ಒತ್ತಿದ್ರೆ ಏನಾಗತ್ತೆ ಅಲ್ವಾ? ಇಷ್ಟೆಲ್ಲ ನಾವು ತಿಳ್ಕೊತಾ ಇರ್ತೀವಿ. ಎಷ್ಟೋ ಅದರಲ್ಲಿ ಒಳಗಡೆ ಆಳವಾದ ಆ, ಒಂದು ಇನ್ಫಾರ್ಮೇಶನ್ ತಗೊಂತೀವಿ ಅಲ್ವಾ? ಬಟ್ ಆದ್ರೆ ಈ ದೇಹ, ಇಷ್ಟು ಅದ್ಭುತವಾದ ದೇಹ ನಿರ್ಮಿಸಿರುವಂತ ದೇವರು ಕೊಟ್ಟು, ಪರಮಾತ್ಮ ಕೊಟ್ಟಿರುವಂತ ಈ ಅದ್ಭುತವಾದ ಈ ದೇಹನ್ನು ನಾವು ಯಾವಾಗ ತಿಳ್ಕೊಳಕ್ ಪ್ರಯತ್ನ ಮಾಡ್ತಾ ಇದೀವಿ ಅಲ್ಲಿ? ಇಷ್ಟೆಲ್ಲ ಅಂಶಗಳಿದೆ ನಮ್ಮ ಒಳಗಡೆ. ಎಲ್ಲಿ ನಾವು ಏನು ಹುಡ್ಕೋದೇ ಬೇಕಾಗಿಲ್ಲ. ಈಗಾಗಲೇ ನಾವು ಎಷ್ಟೋ ಕ್ಲಾಸಲ್ಲಿ ಹೇಳ್ತಾ ಬಂದಿದ್ದೀನಿ ಅಲ್ವಾ? ಮತ್ತೆ ಅದು ತಿಳ್ಕೊಳಕ್ಕೆ ನಮ್ಗೆ ಸಾಧ್ಯವಾಗ್ತಾ ಇಲ್ಲ. ಯಾಕಂದ್ರೆ ನಾವು ಅದ್ರ ಮೇಲೆ ಯಾವ ಗಮನ ಕೊಡಲ್ಲ. ನಮ್ಮ ದೇಹದ ಬಗ್ಗೆ ತಿಳ್ಕೊಳಕ್ಕೆ ಗಮನ ಕೊಡಲ್ಲ. ಈಗ ಇಂಥ ಕ್ಲಾಸಸ್, ಜೂಮ್ ಕ್ಲಾಸಸ್ ಮತ್ತೆ ಇನ್ನು ಬೇರೆ ಬೇರೆ ಕ್ಲಾಸ್ ನೀವು ಅಟೆಂಡ್ ಆಗ್ತಾ, ಖಂಡಿತವಾಗಿ ನೀವು ನಿಮ್ಮ ದೇಹದ ಬಗ್ಗೆ ಪೂರ್ತಿ, ಅಂದ್ರೆ ನಿಮ್ಮ ಈ ಅನ್ನಮಯ ಕೋಶ ಬಗ್ಗೆ, ಈ ಪ್ರಾಣಮಯ ಕೋಶ ಬಗ್ಗೆ ಪ್ರತಿಯೊಂದು ತಿಳ್ಕೊಳಕ್ಕೆ ಪ್ರಯತ್ನ ಮಾಡಿ. ಯಾವಾಗ ತಿಳ್ಕೊತಿರೋ ಇನ್ಫಾರ್ಮೇಶನ್ ನಿಮ್ಮ ಹತ್ರ ಚೆನ್ನಾಗಿರ್ತದೋ ಅವಾಗ ನಿಮ್ಮ ಆರೋಗ್ಯನು ಬಗೆಹರಿಸ್ಕೊಂಡಕ್ಕೆ ಅನಾರೋಗ್ಯ ಬರೋದೇ ಇಲ್ಲ. ಅಂತ ಪರಿಸ್ಥಿತಿ ನಿಮ್ಗೆ ಚೆನ್ನಾಗಿ, ಖಂಡಿತವಾಗಿ ನಿಮ್ಗೆ ಬರುತ್ತೆ ಸ್ನೇಹಿತರೆ. ಅದು ಅರ್ಥ ಮಾಡ್ಕೊಳ್ಳಿ. ಈಗ ನೋಡಿ, ಈ ಬೆನ್ನು ಮುಖದಲ್ಲಿ, ಈ ಬೆನ್ನು ಅಲ್ಲಿರುವಂತ ಈ 7 ಚಕ್ರಗಳು ಮೇಲೆಯಿಂದ ಬರೋಣ. ಅಂದ್ರೆ ಇದೆಲ್ಲ ನಾವು ಏನ್ಕೊಂಡಿದ್ವಿ? ಶಕ್ತಿ ಕೇಂದ್ರಗಳು ಅಂತ ಅನ್ಕೊಳ್ಳಿ. ಪ್ರತಿ ಶಕ್ತಿ ಕೇಂದ್ರಕ್ಕೆ ಅಲ್ಲಿ ಇರುವಂತ ಎಲ್ಲ ಅವಯವಗಳು ಕನೆಕ್ಟ್ ಆಗಿರ್ತದೆ. ಓಕೆ, ಅದಕ್ಕೆ ಯಾವುದೇ ಅವಯವಕ್ಕೆ ಶಕ್ತಿ ಬೇಕಂದ್ರೆ, ಪ್ರಾಣಶಕ್ತಿ ಅರಿಬೇಕಂದ್ರೆ, ನಿಮ್ಮ ಮೇಲೆ ಮೇಲೆ ಒಂದು ಸ್ವಿಚ್ ಇದೆ. ಅಂದ್ರೆ ಇದು ಯಾವ ತರ ಅಂದ್ರೆ, ಮೇಲೆ ಮೈನ್ ಸ್ವಿಚ್. ನಾವು ಮನೆಯಲ್ಲಿ ಏನಿರ್ತದೆ? ಮೈನ್ ಪವರ್ ಸ್ವಿಚ್ ಇರುತ್ತಾ? ಆ ಮೈನ್ ಪವರ್ ಸ್ವಿಚ್ ಎಲ್ಲಿರುತ್ತೆ? ಪೀನಿಯಲ್ ಗ್ಲ್ಯಾಂಡ್, ಪಿಟ್ಯೂಟರಿ ಗ್ಲ್ಯಾಂಡ್, ಅದು ಮಾಸ್ಟರ್ ಗ್ಲ್ಯಾಂಡ್ಸ್ ಅಲ್ವಾ? ಮಾಸ್ಟರ್ ಗ್ರಂಥಿಗಳು. ಅಲ್ಲಿರುತ್ತೆ ಮೇನ್ ಸ್ವಿಚ್. ಅಲ್ಲಿ ಸ್ವಿಚ್ ಆನ್ ಮಾಡಿದ್ರೆ ಏನಾಗ್ತದೆ? ಈ ವಿಶ್ವಶಕ್ತಿ ಇದೆಯಲ್ಲ, ಅದು ಈ ಬೆನ್ನುಮುಖದಿಂದ, ಈ ಸುಷುಪ್ನ ನಾಡಿ ಒಳಗಡೆ ಇರುವಂತ 7 ಚಕ್ರಗಳಿದೆಯಲ್ಲ, 7 ಚಕ್ರಗಳಿಗೆ ಪೂರ್ತಿ ಅಲ್ಲಿ ಶಕ್ತಿ ತುಂಬ್ಕೊತದೆ ಅಲ್ವಾ? ಅದು ಪ್ರಾಣದೇಹದಲ್ಲಿ, ಅಂದ್ರೆ ಪ್ರಾಣಮಯ ಕೋಶದಲ್ಲಿ ಇದೆಲ್ಲ ಆಗ್ತಾ ಇರ್ತದೆ. ನೀವು ಫಿಸಿಕಲ್ ಬಾಡಿಯಾಗಿ ಇದನ್ನು ನೀವು ಪರಿವರ್ತನೆ ಮಾಡ್ಕೊಂಡ್ರೆ ಎರಡು ಒಂದೇ. ಏನ್ ಅದರಲ್ಲಿ ಅದ್ರ ಮಧ್ಯದಲ್ಲಿ ಏನು ವ್ಯತ್ಯಾಸ ಇಲ್ಲ. ಅದು ಅರ್ಥ ಮಾಡ್ಕೊಳ್ಳಿ. ಈಗ ಮೇಲಿನಿಂದ ಶಕ್ತಿ ಬಂತು. ಮೊದಲನೇದು ನಮ್ಮ ಮೂಲಾಧಾರ ಎಲ್ಲಿರ್ತದೆ? ಪೂರ್ತಿ ಕೆಳಗಡೆ, ಅಂದ್ರೆ ಬುಧ ಭಾಗದಲ್ಲಿ ಇರ್ತದೆ. ಅದು ಅಲ್ಲಿ ಏನಿರ್ತದೆ? ಒಂದು ಡೈನಮಿಕ್ ಪವರ್, ಅಂದ್ರೆ ಅತ್ಯದ್ಭುತವಾದ, ಅತ್ಯಂತ ಶಕ್ತಿವಂತವಾದ ಒಂದು ಕುಂಡಲಿನಿ ಪವರ್ ಇರ್ತದೆ ಅಲ್ಲಿ. ಎಲ್ಲಿ? ಬುಧ ಭಾಗದಲ್ಲಿ ಇರ್ತದೆ. ಅದೇ ಆ ಚಕ್ರ ಮೂಲಾಧಾರ ಅಂದ್ರೆ ಏನ್ ಗೊತ್ತಾ? ಇಡೀ ದೇಹಕ್ಕೆ ಇಡೀ ದೇಹಕ್ಕೆ ಮೂಲ ಆಧಾರ, ಅದು ಆಧಾರ. ಓಕೆ, ಅದು ಅದಿಲ್ಲ ಅಂದ್ರೆ ನಾವು ಕುತ್ಕೊಂಡಕ್ಕಾಗಲ್ಲ. ನಮ್ಮ ಬೆನ್ನಿಂದ ಹೋಗಿ ಅಲ್ಲಿ ಕೆಳಗಡೆ ಇರುವಂತ ಆ ಆ ಆ ಪ್ರದೇಶ ಇದೆಲ್ಲ, ಅದು ಮೂಲಾಧಾರ ಪ್ರದೇಶ. ಅಲ್ಲಿ ಈ ಈ ದೇಹಕ್ಕೆ ಆಧಾರ ಅಂತ. ಅಂದ್ರೆ ಅರ್ಥ ಏನು?
ಇಡೀ ದೇಹಕ್ಕೆ ಶಕ್ತಿ ತುಂಬೋದು ಎಲ್ಲಾದ್ರೂ ಅಲ್ಲಿಂದನೇ ಸ್ಟಾರ್ಟ್ ಆಗತ್ತೆ ಅಲ್ವಾ. ಅಂದ್ರೆ ಇಲ್ಲ ಮೇಲಿನಿಂದ ಶಕ್ತಿ ತಗೊಂತೀವಿ, ಅದು ಕೆಳಗಡೆವರೆಗೂ ಎಲ್ಲಿವರೆಗೂ ಪ್ರವಹಿಸ್ತದೆ, ಕೆಳಗಡೆ ಬುಧ ಭಾಗದವರೆಗೂ ಪ್ರವೇಶ, ಅಂದ್ರೆ ಪ್ರವಾಹಿಸ್ತಾ ಇರ್ತದೆ, ಅಂದ್ರೆ ಪ್ರವಾಹ ಮಾಡ್ತಾ ಇರ್ತದೆ. ಸೊ ಎಲ್ಲಿಂದ, ಈ ಸುಷುಮ್ನ ನಾಡಿಯಿಂದ ಪ್ರವಾಹ ಮಾಡುತ್ತೆ, ಪ್ರಸಾರ ಆಗತ್ತೆ ಅಲ್ವಾ. ಅಲ್ಲಿ ಹೋಗಿ ಆ ಮೂಲಾಧಾರ ಚಕ್ರವನ್ನು ಅದು ಕರೆಕ್ಟ್ ಆಗಿ ನೀವು ಉತ್ತೇಜಿತ ಮಾಡ್ಕೊಂಡ್ರೆ ಏನಾಗ್ತದೆ ಗೊತ್ತಾ, ಒಳ್ಳೆ ಫಲಿತಾಂಶಗಳು ಏನೇನಾಗ್ತದೆ. ಯಾವಾಗ ಅದು ಯಾವಾಗ ಅದು ಆಕ್ಟಿವೇಟ್ ಆಗುತ್ತೋ, ಅಂದ್ರೆ ಅದು ಉತ್ತೇಜಿತ ಮಾಡ್ಕೊಂತೀವೋ, ಅಲ್ಲಿರುವಂತ ಸಿಸ್ಟಮ್ಗಳು ಏನದು, ನಿಮ್ಮ ವಿಸರ್ಜನ ಅಲ್ವಾ, ನಿಮ್ಮ ಚೆನ್ನಾಗಿ ವಿಸರ್ಜನೆ ಆಗ್ಬೇಕಾ ಇಲ್ಲ, ಮಲ ಮೂತ್ರ ಇದೆಲ್ಲ ಚೆನ್ನಾಗಿ ಹೋಗ್ಬೇಕಲ್ಲ ಆಚೆ ಕಡೆ, ಅದೆಲ್ಲ ನಿರ್ವಹಿಸೋದು ಈ ಮೂಲಾಧಾರಣೆ. ಈ ಮೂಲಾಧಾರದಲ್ಲಿ ಶಕ್ತಿ ಇಲ್ಲ ಅಂತಂದ್ರೆ ಖಂಡಿತವಾಗಿ ಏನಾಗ್ತದೆ, ನಿಮ್ಮ ಮಲ 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 ಆಗ್ಬೋದು, ಮೂತ್ರ ಆಗ್ಬೋದು, ಇದೆಲ್ಲ ಏನಾಗ್ತದೆ ಉಂಟಾಗ್ತದೆ. ಅಲ್ಲಿಂದ ಸಮಸ್ಯೆಗಳು ಶುರು ಆಗ್ತದೆ ನಿಮಗೆ ಅಲ್ವಾ. ಈಗ ಮಲಬದ್ಧತೆ ಆಗ್ಬೋದು, ಈ ಮೂತ್ರ ಸಂಬಂಧಿತ ಕೋಶ ಈ ವ್ಯಾಧಿಗಳಾಗ್ಬೋದು, ಎಲ್ಲ ನಿಮ್ಗೆ ಶುರು ಆಗ್ತದೆ ಆ ಮೂಲಾಧಾರ ಕರೆಕ್ಟಾಗಿ ಇಟ್ಕೊಂಡಿಲ್ಲ ಅಂದ್ರೆ. ಮತ್ತೆ ಆ ಕರೆಕ್ಟಾಗಿ ಇಟ್ಕೋಬೇಕಂದ್ರೆ ಏನ್ ಮಾಡ್ಬೇಕು, ನಾವು ಧ್ಯಾನ ಮಾಡ್ತಾ ಹೋಗ್ಬೇಕು. ಧ್ಯಾನ ಮಾಡಬೇಕು, ಒಳ್ಳೆ ಪ್ರಾಣಾಯಾಮ ಮಾಡಬೇಕು, ಒಳ್ಳೆ ಎಕ್ಸಸೈಸ್ ಮಾಡ್ತಾ ಇರಬೇಕು. ಇದೆಲ್ಲ ಮಾಡ್ತಾ ಹೋದ್ರೆ, ಒಳ್ಳೆ ವಾಕಿಂಗ್ ಮಾಡ್ತಾ ಇರಬೇಕು. ಇದೆಲ್ಲ ಮಾಡ್ತಾ ಇದ್ರೆ ಈ ಮೂಲಾಧಾರ ಚಕ್ರವನ್ನು ನಾವು ಖಂಡಿತವಾಗಿ ಉತ್ತೇಜಿತವಾಗಿ ಇಟ್ಕೊಂತೀವಿ. ಆ ಅಲ್ಲಿ ಆ ಪರ್ಟಿಕ್ಯುಲರ್ ಆ ಮೂಲಾಧಾರ ಚಕ್ರ ಶಕ್ತಿ ಕೇಂದ್ರ ಉತ್ತೇಜಿತವಾಗಿದ್ರೆ ಅದರಿಂದ ಶಕ್ತಿ ಪೂರ್ತಿ ಈ ಗುದ ಭಾಗದಲ್ಲಿರುವಂತ ಯಾವುದೇ ಇರ್ಲಿ ಅದು ಅಲ್ಲಿರುವಂತ ಈ ಮೂತ್ರಕೋಶ, ಗ್ಯಾಲ್ ಬ್ಲಾಡರ್ ಆಗ್ಬೋದು, ಇನ್ನೊಂದು ರೆಕ್ಟಮ್ ಅಂತ ಹೇಳ್ತೀವಿ, ರೆಕ್ಟಮ್ ಅಂತ ಹೇಳ್ತೀವಲ್ಲ, ಕೊಲನ್ ಅಂತ ಹೇಳ್ತೀವಲ್ಲ, ಆ ಎರಡಕ್ಕೂ ಆ ಭಾಗಗಳಿಗೂ ಕರೆಕ್ಟಾಗಿ ತನ್ನ ಕೆಲಸ ಕರೆಕ್ಟಾಗಿ ನಿರ್ವಹಿಸ್ತಾ ಹೋಗ್ತದೆ. ಅದು ಇಂಪಾರ್ಟೆಂಟ್. ಅಲ್ಲಿರುವಂತ ಇನ್ನೂ ಚೆನ್ನಾಗಿ ಧ್ಯಾನ ಮಾಡ್ತಾ ಹೋದ್ರೆ ಅಲ್ಲಿರುವಂತ ಶಕ್ತಿ ಇದೆಯಲ್ಲ, ಆ ಶಕ್ತಿ ಏನದು ಸರ್ಪೆಂಟ್ ಪವರ್ ಅಂತ ಹೇಳ್ತೀವಿ ನಾವು, ಅದನ್ನೇ ಕುಂಡಲಿನಿ ಪವರ್ ಅಂತ. ಅಲ್ಲಿಂದ ಉತ್ತೇಜಿತಾಗಿ ಮೇಲೆ ಸುಷುಮ್ನ ನಾಡಿಯಿಂದ ಎಲ್ಲಾ ಚಕ್ರಗಳಿಂದ ಮೇಲೆ ದಾಟ್ಕೊಂಡು ಈ ಸಹಸ್ರಾರ ಚಕ್ರವರೆಗೂ ಬರ್ತದೆ. ಅವಾಗ ನಾವು ಎನ್ಲೈಟ್ನ್ ಆಗ್ತೀವಿ, ಅಂದ್ರೆ ದಿವ್ಯಜ್ಞಾನ ಪ್ರಕಾಶ ಮೋಕ್ಷ ಮುಕ್ತಿ ಅನ್ನೋದು ಅವಾಗ ಸಿಗುತ್ತೆ ನಮ್ಗೆ. ಅದೆಲ್ಲ ಆಗ್ತದೆ ಯಾವಾಗ ನೀವು ಧ್ಯಾನ ಮಾಡ್ತಾ ಹೋಗ್ಬೇಕು. ಹಲವಾರು ಧ್ಯಾನ ಮಾಡ್ತಾ ಮಾಡ್ತಾ ಅದು ಒಂದ್ ದಿವಸ ಅಲ್ಲ, 2 ದಿವಸ ಅಲ್ಲ, 1 ವರ್ಷ 2 ವರ್ಷ ಹೇಳಕ್ಕಾಗಲ್ಲ. ಅದೆಲ್ಲ ನಿಮ್ಮ ಧ್ಯಾನದ ಮೇಲೆ, ನಿಮ್ಮ ಹೆಚ್ಚು ಸಮಯ ನೀವು ಕೊಡ್ತಾ ಇದ್ರಿ, ಎಷ್ಟು ಸಮಯ ಕೊಡ್ತಾ ಇದ್ರೆ ಅದ್ರ ಮೇಲೆ ಆಧಾರ ಆಗತ್ತೆ. ಸೊ ಇದು ಅರ್ಥ ಮಾಡ್ಕೊಳ್ಳಿ, ಇದು ಮೂಲಾಧಾರ ಚಕ್ರ. ಮತ್ತೆ ಇನ್ನು ಏನಾಗ್ತದೆ ಗೊತ್ತಾ, ಅದ್ರ ಮೇಲೆ ಎರಡು ಬೆರಳು, ಒಂದು ಒಂದು 2 ಬೆರಳು ಅಂತ ಇಟ್ಕೊಳ್ಳಿ. ಈ 2 ಬೆರಳು ಮೇಲೆ, ಆ ಮೂಲಾಧಾರ ಚಕ್ರದಿಂದ 2 ಬೆರಳು ಮೇಲೆ ಏನಿರ್ತದೆ, ಸ್ವಾದಿಷ್ಠಾನ ಚಕ್ರ ಇರ್ತದೆ. ಸ್ವಾದಿಷ್ಠಾನ ನೋಡಿ, ಈ ಮೂಲಾಧಾರ ಚಕ್ರದಲ್ಲಿ ಆಕ್ಟಿವೇಟ್ ಆಗಿರುವಂತವ್ರು ಮಿಕ್ಕಿದ ಚಕ್ರಗಳು ಆಕ್ಟಿವೇಟ್ ಆಗಿಲ್ಲ ಅಂದ್ರೆ, ಮಿಕ್ಕಿದ ಚಕ್ರ ಅಂದ್ರೆ ಮಿಕ್ಕಿದು ಶಕ್ತಿ ಕೇಂದ್ರಗಳು ಉತ್ತೇಜಿತ ಆಗಿಲ್ಲ ಅಂತವ್ರು ಕೆಳಗಡೆ ಇರೋರು ಏನಿರ್ತಾರೆ ಅಂದ್ರೆ, ಅದು ದೇಹದ ತತ್ವದಲ್ಲೇ ಇರ್ತಾರ ಅವ್ರು. ಅಂದ್ರೆ ಒಂದ್ ಸ್ವಲ್ಪ ನೀವು ಆಧ್ಯಾತ್ಮಿಕ ಪರವಾಗಿ ಅರ್ಥ ಮಾಡ್ಕೊಂಡ್ರೆ, ಈ ಮೂಲಾಧಾರ ಚಕ್ರ ಮಾತ್ರ ಆಕ್ಟಿವೇಟ್ ಆಗಿರ್ತದೆ, ಮಿಕ್ಕಿದ ಚಕ್ರಗಳು ಯಾವುದು ಆಕ್ಟಿವೇಟ್ ಆಗಿಲ್ಲ ಅಂದ್ರೆ ಅವರು ಈ ದೇಹದ ಭಾವದಲ್ಲೇ ಇರ್ತಾರೆ, ದೇಹದ ತತ್ವದಲ್ಲೇ ಇರ್ತಾರೆ. ಇನ್ನೊಂದು, ಈ ಲೈಂಗಿಕ ಅಂದ್ರೆ ಸ್ವಲ್ಪ ಅಂದ್ರೆ ನಾವು ಈ ನಮ್ಮ ದೇಹಕ್ಕೆ ಬೇಕಾಗಿರುವಂತ ನಮ್ಮ ದೇಹಕ್ಕೆ ಬೇಕಾಗಿರುವಂತ ಶಕ್ತಿ ಪೂರ್ತಿ, ಅದು ಒಂಥರ ಎನರ್ಜಿ, ಎಲ್ಲಾ ಬಾಡಿಗೆ ಬೇಕಾದಂತ ಎನರ್ಜಿ ಇದೆಲ್ಲಾನು ಆ ಕುಂಡಲಿನಿಂದ ಶುರು ಆಗತ್ತೆ, ಅಲ್ಲಿಂದ ಶುರು ಆಗತ್ತೆ. ಆದ್ರೆ ಸೊ ನಾವು ದೇಹದ ಭಾವದಲ್ಲಿ ಮಾತ್ರ ಇರ್ತೀವಿ. ದೇಹದ ಭಾವದಂದ್ರೆ ಏನಿರ್ತದೆ, ತಿನ್ನೋದು, ಮಲ್ಕೊಂಡೋದು, ಇಂಥ ಲಕ್ಷಣಗಳು ಮಾತ್ರ ಇರ್ತದೆ. ಯಾವ ಯಾವ ವ್ಯಕ್ತಿಗಳಿಗಂದ್ರೆ ಈ ಕೆಳಗಡೆ ಇರುವಂತ ಮೂಲಾಧಾರ ಚಕ್ರ ಆಕ್ಟಿವೇಟ್ ಆಗಿರುವಂತವರೆಗೂ ಅಷ್ಟು ಮಾತ್ರ ಇರ್ತದೆ, ಅರ್ಥ ಮಾಡ್ಕೊಳ್ಳಿ. ಅದ್ರ ಮೇಲೆ 2 ಬೆರಳು ಮೇಲೆ ಹೋಗೋಣ, ಅದು ಸ್ವಾದಿಷ್ಠಾನ ಚಕ್ರ. ಅಲ್ಲಿ ಏನಿರ್ತದೆ ಸ್ವಾದಿಷ್ಠಾನ ಚಕ್ರದಲ್ಲಿ, ಅದು ನೀವು ನೋಡ್ಕೊಂಡ್ರೆ ಈ ಸ್ವಾದಿಷ್ಠಾನ ಚಕ್ರದಲ್ಲಿ ಖಂಡಿತವಾಗಿ ಈ ಮೂತ್ರಪಿಂಡಗಳು, ಕಿಡ್ನೀಸು ಒಂದು ಕಡೆ ಅಲ್ವಾ, ಕಿಡ್ನೀಸ್ ಇರುತ್ತೆ. ಈ ಕಿಡ್ನೀಸ್ನು ಆ ಕಿಡ್ನೀಸ್ ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ ಮೂತ್ರ ಸರಿಯಾಗಿ ಆಚೆ ಕಡೆ ಹೋಗೋದು ಅಲ್ವಾ. ಮತ್ತೆ ಈ ಆ ಇದು ದೊಡ್ಡ ಕರ್ಲು ಅಲ್ಲೇ ಇರ್ತದೆ ಅಲ್ವಾ. ದೊಡ್ಡ ಕರ್ಲು ಅಲ್ಲೇ ಇರ್ತದೆ, ಅದನ್ನು ಕರೆಕ್ಟ್ ಆಗಿ ಸ್ವಚ್ಛಗೊಳಿಸ್ಕೊಂಡೋದು, ಅದು ಬೇಕಾಗಿರೋಂಥ ನಿರ್ವಹಣೆ, ಏನೇನು ಬೇಕೋ ಅದಕ್ಕೆ ಬೇಕಾಗಿರುವಂತ ಶಕ್ತಿ ತುಂಬೋದು. ಈ ದೊಡ್ಡ ಕರ್ಲಿಗೆ ಮತ್ತೆ ಈ ಮೂತ್ರಪಿಂಡಗಳಿಗೆ ಈ ಕರ್ಲ್ ಏನಿದೆಯೋ ಆ ಕರ್ಲ್ ಎಲ್ಲದನ್ನು ಕರೆಕ್ಟ್ ಆಗಿ ನಿರ್ವಹಣೆ ಮಾಡೋದು ಯಾವುದು, ಈ ಸ್ವಾದಿಷ್ಠಾನ ಚಕ್ರ. ಅದು ಅರ್ಥ ಮಾಡ್ಕೊಳ್ಳಿ. ಈ ಸ್ವಾದಿಷ್ಠಾನ ಚಕ್ರದ ಲಕ್ಷಣ ಹೆಂಗಿರ್ತದೆ, ಸ್ವಲ್ಪ ಆ ಸ್ವಾದಿಷ್ಠಾನ ಚಕ್ರ ಉತ್ತೇಜಿತ ಆಗಿರೋರು ಹೆಂಗಿರ್ತಾರೆ ಅಂದ್ರೆ, ಸ್ವಲ್ಪ ಮೈಂಡ್ ಯೂಸ್ ಮಾಡ್ತಾ ಇರ್ತಾರೆ. ದೇಹ ಒಂದೇ ಬಿಟ್ಟು ಮೈಂಡನ್ನು ಚೆನ್ನಾಗಿ ಯೂಸ್ ಮಾಡ್ತಾ ಹೋಗ್ತಾರೆ. ಅಂತ ಲಕ್ಷಣಗಳು ಅವ್ರ ಹತ್ರ ಇರ್ತದೆ. ಸ್ವಲ್ಪ ರಜೋಗುಣ ಸ್ಟಾರ್ಟ್ ಆಗುತ್ತೆ, ಅದು ಆಧ್ಯಾತ್ಮಿಕ. ಬಟ್ ದೈಹಿಕವಾಗಿ ಅಂದ್ರೆ ದೇಹ ಪರವಾಗಿ ತಿಳ್ಕೊಂಡ್ರೆ, ನಿಮಗೆ ಯಾವುದೇ ಈ ಮೂತ್ರಪಿಂಡಗಳು ಮತ್ತೆ ಈ ದೊಡ್ಡ ಕರ್ಲುಗಳು ವಿಸರ್ಜನ ಕರೆಕ್ಟ್ ಆಗಿ ಆಗ್ಬೇಕು, ಇದೆಲ್ಲ ಮಾಡ್ಬೇಕಂದ್ರೆ ಇದೆಲ್ಲ ಭಾರಿ ಇಂಪಾರ್ಟೆಂಟ್ ಆಗತ್ತೆ. ಅದೊಂದೇ ಅಲ್ಲ, ಸೊ ಇನ್ನು ಏನಾಗ್ತದೆ ಅಂದ್ರೆ, ನೀವು ಅರ್ಥ ಮಾಡ್ಕೊಂಡ್ರೆ ಇನ್ನು ಅಂದ್ರೆ ಈ ಈ ಕೆಳಗಡೆ ನಮ್ಮ ಈ ನಾವೆಲ್ ಅಂತಿದೆಯಲ್ಲ, ನಾವೆಲ್ ಚಕ್ರ ಅಂತ ಹೇಳ್ತೀವಿ. ಈ ನಾವೆಲ್ ಚಕ್ರದಿಂದ ಕೆಳಗಡೆ ಇರೋದು ಈ ಸ್ವಾದಿಷ್ಠಾನ ಚಕ್ರ ಅಲ್ವಾ. ಈ ಸ್ವಾದಿಷ್ಠಾನ ಚಕ್ರ
ಚೆನ್ನಾಗಿ ಕೆಲಸ ಆಗ್ತಾ ಇದ್ರೆ ಏನಂದ್ರೆ ಈ ನಪುಂಸಕ ಇಲ್ಲಾಂದ್ರೆ ಬಂಜೆತನ ಬರಲ್ಲ. ಯಾಕಂದ್ರೆ ಈ ಲೈಂಗಿಕ ಸಂಬಂಧದಿಂದ ಎಲ್ಲಾ ಶಕ್ತಿನೂ ಇಲ್ಲಿಂದ ತುಂಬೋದು. ಅಂದ್ರೆ ನಮ್ಮ ಮಾನವನಿಗೆ ನಾವು ಮಾನವಗಿರುವಂತ ಈ ಲೈಂಗಿಕ ಸಂಬಂಧದ ಏನೇನು ಅವಯವಗಳಿದೆಯೋ ಆ ಅವಯವಗಳೆಲ್ಲ ಚೆನ್ನಾಗಿ ಉತ್ತೇಜಿತ ಆಗಿ ಅವರು ನಿಜವಾಗಿ ಲೈಂಗಿಕ ಉತ್ಪತ್ತಿ ಇನ್ನೊಂದ್ರೆ ಈ ಬಂಜೆತನ ಬರಬಾರ್ದು ಅಂತಂದ್ರೆ ಈ ಸ್ವಾದಿಷ್ಟಾನ ಚಕ್ರ ಚೆನ್ನಾಗಿ ಆಕ್ಟಿವೇಟ್ ಮಾಡಿ ಇಟ್ಕೋಬೇಕು. ಯಾರಿಗಾದ್ರೆ ಈ ಆಕ್ಟಿವೇಟ್ ಆಗಿಲ್ಲ, ಇದರಲ್ಲಿ ಇಲ್ಲಿ ಶಕ್ತಿ ಸರಿಯಾಗಿ ಪ್ರಸಾರಣ ಆಗ್ತಾ ಇಲ್ಲ ಅಂದ್ರೆ ಅವರು ಖಂಡಿತವಾಗಿ ಏನಾಗ್ತದೆ, ಮದುವೆ ಆದ್ರೂ ಏನಾದ್ರೂ ಅವ್ರಿಗೆ ಮಕ್ಕಳು ಹುಟ್ಟಲ್ಲ. ಯಾಕಂದ್ರೆ ಅವ್ರ ಸ್ವಾದಿಷ್ಟಾನ ಚಕ್ರ ಆಕ್ಟಿವೇಟ್ ಆಗಿಲ್ಲ, ಎನರ್ಜೈಸ್ ಆಗಿಲ್ಲ. ಅದು ಅರ್ಥ ಮಾಡ್ಕೋಬೇಕು ನಾವು. ಅದು ಪ್ರಾಧಾನ್ಯವಾಗಿ ನೋಡ್ಕೋಬೇಕು ನಾವು. ಅದನ್ನು ಕರೆಕ್ಟ್ ಆಗಿ ಉತ್ತೇಜಿತವಾಗಿ ಇಟ್ಕೋಬೇಕು. ಇಷ್ಟೆಲ್ಲ ಕೆಲಸ ಮಾಡ್ತದಲ್ಲ, ಮತ್ತೆ ಖಂಡಿತ ಖಂಡಿತ ನಾವು ಅದನ್ನು ಉತ್ತೇಜಿತ ಮಾಡ್ಕೋಬೇಕಲ್ಲ, ಅದು ಮಾಡ್ಕೋಬೇಕು. ಅದು ಒಳ್ಳೆ ಧ್ಯಾನ ಮಾಡ್ಕೊ ಹೋಗ್ಬೇಕು ನೀವು. ಅದಾದ್ಮೇಲೆ ಸ್ವಲ್ಪ ಮೇಲೆ ಒಂದು 3 ಬೆರಳು ಮೇಲೆ ಬಂದ್ರೆ ಏನಾಗ್ತದೆ, ಈ ನಾವಲ್ ಅಂತಿದೆಯಲ್ಲ, ಇದು ನಾವೇನ್ ಹೇಳ್ತೀವಿ ಅಂದ್ರೆ ನಾವಲ್ ಚಕ್ರ ಅಂತ ಕರಿತೀವಿ. ಅಂದ್ರೆ ಮಣಿಪೂರಕ ಚಕ್ರ ಅಂತ ಕರಿತೀವಿ. ಮಣಿಪೂರಕ ಚಕ್ರ ಅಂತ ಆ ಮಣಿಪೂರಕ ಚಕ್ರ ಅಂದ್ರೆ ಸ್ನೇಹಿತರೆ, ಅಲ್ಲಿ ಏನಿರ್ತದೆ ಅಂದ್ರೆ ಆ ಮಣಿಪೂರಕ ಚಕ್ರ ಆಕ್ಟಿವೇಟ್ ಉತ್ತೇಜಿತ ಆಗಿರುವಂತ ಅವ್ರ ಭಾವನೆಗಳು ಹೆಂಗಿರ್ತದೆ ಅಂದ್ರೆ ಸ್ವಲ್ಪ ಆ ಯಾವ ತರ ಇರ್ತದೆ ಅಂದ್ರೆ, ಅವರು ಈ ತರ ಪೋಯಟ್ಸು, ಸೈಂಟಿಸ್ಟು, ಮತ್ತೆ ಈ ತಜ್ಞರು, ಈ ಸಂಗೀತಕಾರರು, ಈ ಅಂದ್ರೆ ಈ ಸಿಂಗರ್ಸು, ಒಳ್ಳೆ ಆಡೋರು, ಇವರೆಲ್ಲ ಅಂತ ಲಕ್ಷಣಗಳಿರೋರೆಲ್ಲ ಈ ಮಣಿಪುರ ಚಕ್ರ ಅವ್ರಿಗೆ ಆಕ್ಟಿವೇಟ್ ಆಗಿರ್ತದೆ. ಅದು ಅರ್ಥ ಮಾಡ್ತಾರೆ. ಅದು ಆಧ್ಯಾತ್ಮಿಕ ಆಧ್ಯಾತ್ಮಿಕ ಪರವಾಗಿ. ಮತ್ತೆ ದೈಹಿಕ ಪರವಾಗಿ ನೋಡಿದ್ರೆ ಏನಾಗ್ತದೆ, ಇಲ್ಲಿ ನೋಡಿ, ಇಲ್ಲಿ ಏನಿರ್ತದೆ ಅಂದ್ರೆ ಇದು ಸೋಲಾರ್ ಪ್ಲೆಕ್ಸಸ್ ಚಕ್ರ ಅಂತ ಕರಿತೀವಿ. ಅಂದ್ರೆ ಒಂಥರ ಅಂದ್ರೆ ಈ ಸೌರ ಶಕ್ತಿ ಅಂತ. ಅಂದ್ರೆ ಏನಾಗ್ತದೆ, ಇದು ಅಗ್ನಿ ಅಂಶ. ಈಗ ಸ್ವಾದಿಷ್ಟಾನ ತಗೊಂಡಿದೀವಲ್ಲ, ಅದೇನ ಅಂಶ, ನೀರ ಅಂಶ ಅಲ್ವಾ. ಕೆಳಗಡೆ ಮೂಲಾಧಾರ ಏನಂಶ, ಭೂಮಿ ಅಂಶ ಅಲ್ವಾ. ಸೊ ಇನ್ನು ಮೇಲೆ ಬಂದ್ರೆ ಈ ಈ ಈ ಮಣಿಪುರಕ ಇದೆಯಲ್ಲ, ಮಣಿಪುರಕ ಏನ್ ಗೊತ್ತಾ, ಅದು ಅಗ್ನಿ ಅಂಶ. ಅಲ್ಲಿ ಜಠರಾಗ್ನಿ ಮೇಂಟೈನ್ ಮಾಡ್ತಾ ಇರ್ತದೆ. ಅದು ಯಾವ್ದು ನೋಡ್ತಾ ಇರ್ತದೆ ಅಂದ್ರೆ ಒಳಗಡೆ ನಮ್ಮ ಹೊಟ್ಟೆ ಒಳಗಡೆ ಜೀರ್ಣಾಶಯ ಚೆನ್ನಾಗಾಗ್ಬೇಕು ಅಲ್ವಾ, ಇದೆಲ್ಲ ನೋಡ್ತಾ ಇರ್ತದೆ. ಲೇಡೀಸ್ಗಾದ್ರೆ ಏನಾಗ್ತದೆ, ಖಂಡಿತವಾಗಿ ಹೊಟ್ಟೆ ಒಳಗಡೆ ಇರುವಂತ ಈ ಗರ್ಭಾಶಯ, ಅಂಡಾಶಯ, ಅಂಡಗಳು ಅಂದ್ರೆ ಓವರಿನ್ಸು, ಮತ್ತೆ ಗರ್ಭಾಶಯ ಅಂದ್ರೆ ಅಂಡಾಶಯ, ಗರ್ಭಾಶಯ, ಈ ಎರಡನ್ನೂ ಕರೆಕ್ಟ್ ಆಗಿ ನಿರ್ವಹಿಸೋದು, ಅದಕ್ಕೆ ಬೇಕಾಗಿರುವಂತ ಶಕ್ತಿ ತುಂಬೋದು. ಇದೆಲ್ಲ ಚೆನ್ನಾಗಿ ನೋಡ್ತಾ ಇರೋದು ಯಾರಪ್ಪ ಅಂದ್ರೆ ಈ ಮಣಿಪುರಕ ಚಕ್ರ ಮಾತ್ರನೇ. ಅದಿಲ್ಲ, ಅದು ಕರೆಕ್ಟ್ ಆಗಿ ಉತ್ತೇಜಿತ ಆಗಿಲ್ಲ ಅಂದ್ರೆ ಖಂಡಿತವಾಗಿ ಎಷ್ಟೋ ಇಂಥ ಗರ್ಭಕೋಶಗಳು, ಅಂಡಕೋಶಗಳು, ಮತ್ತೆ ನಮ್ಮ ಈ ಸಣ್ಣ ಕರ್ಲುಗಳು, ಇದೆಲ್ಲ ಸಂಬಂಧ ವ್ಯಾಧಿಗಳು ಶುರು ಆಗುತ್ತೆ. ಅದೊಂದೇ ಅಲ್ಲ, ಡೈಜೆಷನ್ ಆಗಲ್ಲ. ಆ ಫೈರ್ ಅಂದ್ರೆ ಜಠರಾಗ್ನಿ ಇದೆಲ್ಲ ಅಗ್ನಿ, ಆ ಅಗ್ನಿ ಕರೆಕ್ಟ್ ಆಗಿ ನಿರ್ವಹಿಸೋದು ಯಾರಪ್ಪ ಅಂದ್ರೆ ಈ ಮೂಲ ಈ ಈ ನಮ್ಮ ಮಣಿಪುರಕ ಚಕ್ರ ಮಾತ್ರ. ಅದು ಅರ್ಥ ಮಾಡ್ಕೋಬೇಕು ಅಲ್ವಾ. ಸೊ ಇದು ದೈಹಿಕವಾಗಿ ಅದು ಚೆನ್ನಾಗಿ ಇಟ್ಕೊಂಡ್ರೆ ಆ ಶಕ್ತಿ ಚೆನ್ನಾಗಿ ಅಲ್ಲಿ ಪ್ರಸಾರಣ ಆಗ್ತಾ ಇದ್ರೆ ಆ ಶಕ್ತಿ ಕೇಂದ್ರ, ಆ ಚಕ್ರ ಕರೆಕ್ಟ್ ಆಗಿ ಉತ್ತೇಜಿತ ಆಗಿದ್ರೆ ಇಷ್ಟೆಲ್ಲ ಕೆಲಸ ಮಾಡ್ಕೊಡ್ತದೆ. ಒಳ್ಳೆ ಜೀರ್ಣ ಆಗತ್ತೆ, ನೀವೇನ್ ತಿಂದ್ರೂ ಚೆನ್ನಾಗಿ ಜೀರ್ಣ ಆಗತ್ತೆ. ಜೀರ್ಣ ಆಗಿ ಅದರಿಂದ ಬರುವಂತ ಪೋಷಕಾಂಶಗಳು ನಿಮ್ಮ ದೇಹಕ್ಕೆ ಸೇರ್ಕೊಂತದೆ, ನೀವು ಆರೋಗ್ಯವಾಗಿ ಇರ್ತೀರಿ. ಅದು ಅರ್ಥ ಮಾಡ್ಕೋಬೇಕು. ಮತ್ತೆ ಅದರಿಂದ ಸ್ವಲ್ಪ ಮೇಲೆ ಹೋದ್ರೆ ನಮ್ಮ ಹೃದಯ ಭಾಗಕ್ಕೆ ಹೋಗಿ. ಈ ಭಾಗಕ್ಕೆ ಹೋದ್ರೆ ಆ ಹೃದಯಕ್ಕೆ ಹಿಂದೆಗಡೆ ಅಲ್ಲಿ ಒಂದು ಚಕ್ರ ಇದೆ. ಅಲ್ಲಿ ಆ ಬೆನ್ನಲ್ಲಿ ಒಂದು ಚಕ್ರ ಇದೆ. ಆ ಚಕ್ರ ನಾವೇನ್ ಹೇಳ್ತೀವಿ ಅಂದ್ರೆ ಅನಾಹತ ಚಕ್ರ ಅಂತ ಕರಿತೀವಿ. ಅನಾಹತ ಚಕ್ರ ಅಂದ್ರೆ, ಅನಾಹತ ಅಂದ್ರೆ ಸೈಲೆನ್ಸ್, ಅಂದ್ರೆ ಮೌನ. ಆಧ್ಯಾತ್ಮಿಕ ಪರವಾಗಿ ತಿಳ್ಕೊಂಡ್ರೆ ಈ ಅನಾಥ ಚಕ್ರ ಉತ್ತೇಜಿತ ಆಗಿರುವಂತ ಜನ ಯಾವ ತರ ಇರ್ತಾರೆ ಅಂದ್ರೆ ತುಂಬಾ ಸೈಲೆನ್ಸ್ ಆಗಿರ್ತಾರೆ. ಯಾವ್ದು ಜಾಸ್ತಿ ಮಾತಾಡಕ್ ಹೋಗಲ್ಲ, ಜಾಸ್ತಿ ಕರ್ಮಗಳು ಮಾಡಲ್ಲ, ಕರ್ಮಗಳು ಕಡಿಮೆ ಮಾಡ್ಬಿಡ್ತಾರೆ. ಸೊ ಸೈಲೆಂಟ್ ಆಗಿ ಮೌನ ಯೋಗಿಯಲ್ಲಿ ನೋಡಿದ್ರಲ್ಲ, ಮೌನ ಯೋಗಿಯಲ್ಲಿ ಹಂಗೆ ಇರೋದು. ಅನಾಥ ಚಕ್ರ ಅವ್ರಿಗೆ ಉತ್ತೇಜಿತ ಆಗಿರ್ತದೆ ಅಂತ ಅರ್ಥ. ಆಯ್ತು, ಅದು ಏನ್ ಮಾಡ್ತದೆ, ದೈಹಿಕ ಏನ್ ಮಾಡ್ತದೆ ಅಂದ್ರೆ ಅಲ್ಲಿರುವಂತ ಈ ಹೃದಯ ಇದೆಯಲ್ಲ, ಹೃದಯ ಹೃದಯಕ್ಕೆ ಸಂಬಂಧ ಎಲ್ಲಾ ಯಾವುದೇ ಅದಕ್ಕೆ ಸಂಬಂಧ ಕೆಲಸ ಇದ್ರು ಅದು ಕರೆಕ್ಟಾಗಿ ನಿರ್ವಹಿಸೋದು, ಹೃದಯ ಆರೋಗ್ಯನ ಚೆನ್ನಾಗಿ ಕಾಪಾಡೋದು ಅಲ್ವಾ. ಅದೊಂದೆಲ್ಲ ಈ ಲಂಗ್ಸ್ ಅಂದ್ರೆ ನಮ್ಮ ಶ್ವಾಸಕೋಶಗಳಿದೆಲ್ಲ, ಶ್ವಾಸಕೋಶಗಳು, ಮತ್ತೆ ಈ ಯಕೃತ್ತು, ಇದೆಲ್ಲ ಸಂಬಂಧಿತ ಈ ಚೆಸ್ಟ್ ಅಲ್ಲಿ, ಅದೇ ಈ ಚೆಸ್ಟ್ ಭಾಗದಲ್ಲಿ ಏನಿದೆಯೋ ಈ ಎಲ್ಲಾ ಅವಯವಗಳನ್ನು ಕರೆಕ್ಟ್ ಆಗಿ ಉತ್ತೇಜಿತ ಮಾಡ್ತಾ ಅದಕ್ಕೆ ಬೇಕಾಗಿರುವಂತ ಶಕ್ತಿನ ತುಂಬ್ತಾ ಇರ್ತದೆ ಈ ಎನರ್ಜಿ ಸೆಂಟರ್. ಅದೇ ಈ ಕೇಂದ್ರ, ಈ ಶಕ್ತಿ ಕೇಂದ್ರ, ಅದನ್ನೇ ನಾವೇನ್ ಹೇಳ್ತೀವಿ, ಈ ಅನಾಹತ ಚಕ್ರ ಅಂತ ಕರಿತೀವಿ. ಈ ಅನಾಹತ ಚಕ್ರ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರೆ ಅಲ್ಲಿ ಅಲ್ಲಿ ಶಕ್ತಿಯನ್ನು ತುಂಬ್ಕೊಂತ ಇದ್ರೆ ಎಲ್ಲಿಂದ ಬರೋದು ಶಕ್ತಿ? ಬರೋದು ಶಕ್ತಿ ಮೇಲೆಯಿಂದನೇ, ಖಂಡಿತವಾಗಿ ಮೇಲೆಯಿಂದನೇ ಬರ್ಬೇಕು. ಎಲ್ಲಿಂದ? ಪಿಟ್ಯೂಟರಿ ಗ್ಲ್ಯಾಂಡು, ಮತ್ತೆ ಪೀನಿಯಲ್ ಗ್ರಂಥಿ ಇದೆಯಲ್ಲ, ಆ ಮಾಸ್ಟರ್ ಗಂಧಿಗಂದ್ರೆ ಬರ್ಬೇಕಾಗತ್ತೆ. ಅಂದ್ರೆ ಈ ಸುಷುಮ್ನ ನಾಡಿ ಒಳಗಡೆಯಿಂದ ನಮ್ಗೆ ಈ ಅನಾಥ ಚಕ್ರ ಒಳಗಡೆ ಒಳ್ಳೆ ಶಕ್ತಿಯಲ್ಲಿ ತುಂಬಿಕೊಂಡ್ರೆ ಆ ಶಕ್ತಿ ಈ ಅವಯವಗಳಿಗೆಲ್ಲ, ನಾ ಈಗಾಗಲೇ ಹೇಳುವಂತ ಎಲ್ಲ ಅವಯವಗಳು ಸರಿಯಾಗಿ ಕರೆಕ್ಟ್ ಆಗಿ ಶಕ್ತಿ ಪ್ರಸರಣ ಆಗ್ತಾ ಇದ್ರೆ ಏನಾಗ್ತದೆ, ಎಲ್ಲ ಚೆನ್ನಾಗಿ ಆರೋಗ್ಯವಾಗಿರುತ್ತೆ, ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ಇದು ಅರ್ಥ ಮಾಡ್ಕೋಬೇಕು ಅಲ್ವಾ. ಆಮೇಲೆ ಇನ್ನು ಸ್ವಲ್ಪ ಮೇಲೆ ಹೋಗಿ,
ಈ ಗಂಟಲಿದೆಯಲ್ಲ, ಈ ಗಂಟಲು ಭಾಗ ಇದೆ. ಈ ಗಂಟಲು ಭಾಗದಲ್ಲಿ ವಿಶುದ್ಧ ಚಕ್ರ ಅಂತ ಇರ್ತದೆ. ವಿಶುದ್ಧ ಚಕ್ರ ಇದೇನ್ ಮಾಡುತ್ತೆ ಗೊತ್ತಾ? ನಮ್ಮ ಥೈರಾಯ್ಡು ಇಂತ ಅಂದ್ರೆ ಈ ಗಂಟಲು ಕರೆಕ್ಟ್ ಆಗಿ ಅಂದ್ರೆ ಈ ವಿಶುದ್ಧ ಚಕ್ರ ಆಕ್ಟಿವೇಟ್ ಆಗಿ ಉತ್ತೇಜಿತ ಆಗಿರುವಂತ ಜನ ಯಾವ ತರ ಇರ್ತಾರೆ ಅಂದ್ರೆ, ಅವರು ಏನೇ ಇದ್ರೂ ಶುದ್ಧವಾಗಿ ಮಾಡ್ತಾರೆ ಕಾರ್ಯಕ್ರಮಗಳು. ಅಂದ್ರೆ ಯಾವುದೇ ಕೆಟ್ಟ ಕರ್ಮ ಮಾಡಲ್ಲ, ಎಲ್ಲಾ ಪಬ್ಲಿಕ್ ಸರ್ವಿಸ್ ಮಾಡ್ತಾ ಇರ್ತಾರೆ. ಅಂದ್ರೆ ಒಳ್ಳೆ ಸರ್ವಿಸ್ ಮಾಡ್ತಾ ಇರ್ತಾರೆ. ಈಗಾಗಲೇ ಅವರು ಮೌನವಾಗಿದ್ದು ಇನ್ನು ಮೇಲೆ ಬರ್ತಾ ಇರ್ತಾರೆ. ಅಂದ್ರೆ ವೃದ್ಧಿ ಆಗ್ತಾ ಇರ್ತಾರೆ. ಅವರು ಲಕ್ಷಣಗಳು ವೃದ್ಧಿ ಆಗ್ತಾ, ಈ ವಿಶುದ್ಧ ಚಕ್ರ ಯಾರು ಉತ್ತೇಜ ಆಗಿರ್ತದೋ ಅವ್ರು ಏನ್ ಮಾಡ್ತಾರೆ, ಒಳ್ಳೆ ಸರ್ವಿಸ್ ಮಾಡ್ತಾ ಇರ್ತಾರೆ. ಅಂದ್ರೆ ಎಲ್ಲಾರ್ಗು ಉಚಿತವಾಗಿ ಒಳ್ಳೆ ಸರ್ವಿಸ್ ಅಂದ್ರೆ ಒಳ್ಳೆ ಸೇವೆ ಮಾಡ್ತಾ ಇರ್ತಾರೆ. ಸೇವನಾ ಭಾವ ಜಾಸ್ತಿ ಇಟ್ಕೊಂಡಿರ್ತಾರೆ. ಮತ್ತೆ ಅವರು ಮಾತುಗಳೆಲ್ಲ ಶುದ್ಧಿಯಾಗಿರುತ್ತೆ, ಸತ್ಯವಾಗಿ ಮಾತಾಡ್ತಾರೆ, ಯಾವುದು ಅಸತ್ಯವಾಗಿ ಮಾತಾಡಲ್ಲ. ಮತ್ತೆ ಈ ಮಹಾತ್ಮ ಗಾಂಧಿ ಮತ್ತೆ ಇವರೆಲ್ಲ ನಮ್ಮ ಯಾರು ನಮ್ಮ ಇವರು ಒಂದು ಒಳ್ಳೆ ಮಿಷನ್ ನಡೆಸಿರುವಂತ ಮದರ್ ತೆರಿಸಾ ಇಂಥವರೆಲ್ಲ ಈ ವಿಶುದ್ಧ ಚಕ್ರ ಅವ್ರಿಗೆ ಉತ್ತೇಜ ಆಗಿರ್ತದೆ. ಅದಕ್ಕೆ ಅವರು ಒಳ್ಳೆ ಸರ್ವಿಸ್ ಮಾಡ್ತಾರೆ, ಒಳ್ಳೆ ಮಾತುಗಳು, ಸತ್ಯ ಮಾತುಗಳೇ ಮಾತಾಡ್ತಾರೆ. ಅದು ವಿಶುದ್ಧ ಚಕ್ರ ಆಕ್ಟಿವೇಟ್ ಆದ್ರೆ ಆ ತರ ಆಗ್ತದೆ. ಅದು ಆಧ್ಯಾತ್ಮಿಕ ಪರವಾಗಿ. ಮತ್ತೆ ಈ ದೈಹಿಕ ಪರವಾಗಿ ಮಾಡಿದ್ರೆ ಬಂದ್ರೆ ಏನಾಗ್ತದೆ, ಇಲ್ಲೆಲ್ಲ ನಾವು ಗಂಟ್ಲಲ್ಲಿ ಅಂದ್ರೆ ನಾವು ಏನೇ ಶಬ್ದ ಮಾಡಿದ್ರು ಅಲ್ವಾ, ಈಗ ಥೈರಾಯ್ಡ್ ಗ್ರಂಥಿ ಎಲ್ಲಾದನ್ನು ಇಲ್ಲಿರುವಂತ ಈ ಭಾಗದಲ್ಲಿರುವಂತ ಈ ಥೈರಾಯ್ಡ್ ಗ್ರಂಥಿ ಆಗ್ಬೋದು, ಮತ್ತೆ ಪ್ಯಾರಾಥೈರಾಯ್ಡ್ ಗ್ರಂಥಿ ಆಗ್ಬೋದು, ಇಲ್ಲ ಎಲ್ಲಾನು ಸರಿಯಾಗಿ ಸಕ್ರಿಯಗೊಳಿಸೋದು ಯಾವ್ದಂದ್ರೆ ಈ ವಿಶುದ್ಧ ಚಕ್ರ ಕರೆಕ್ಟ್ ಆಗಿ ಅದರಲ್ಲಿ ಚೆನ್ನಾಗಿ ಅಂದ್ರೆ ಅದರಲ್ಲಿ ಉತ್ತೇಜಿತ ಆಗಿ ಅದರಲ್ಲಿ ಶಕ್ತಿ ಸರಿಯಾಗಿ ತುಂಬ್ತಾ ಇದ್ರೆ ಇದೆಲ್ಲಾನು ಸರಿಯಾಗಿ ಕೆಲಸ ಮಾಡ್ತದೆ. ಯಾವುದೇ ಥೈರಾಯ್ಡ್ ಪ್ರಾಬ್ಲಮ್ ಇನ್ನೊಂದು ಯಾವುದು ಬರಲ್ಲ. ಓಕೆ. ಮತ್ತೆ ಧ್ವನಿನೂ ಅಷ್ಟೇ, ಧ್ವನಿ ಚೆನ್ನಾಗೆ ಬರ್ತಾ ಇರ್ತದೆ. ಈ ಗ್ರಂಥಿ ಅನ್ನೋದು ಅಂದ್ರೆ ಈ ಚಕ್ರ ಉತ್ತೇಜಿತ ಆಗಿದೆ, ಅದು ಅರ್ಥ ಮಾಡ್ಕೋಬೇಕು. ಸೊ ಇದರಿಂದ ಸ್ವಲ್ಪ ಮೇಲೆ ಹೋಗ್ತೀವಿ ನಾವು. ಮೇಲೆ ಹೋದ್ರೆ ಇಲ್ಲಿ ಬರ್ತೀವಿ ನಾವು ಅಲ್ವಾ, ಈ ಭ್ರೂಮಧ್ಯದಲ್ಲಿ ಭ್ರೂ ಚಕ್ರ ಅಂತ ಕರಿತೀವಿ. ಇದು ಆಜ್ಞಾ ಚಕ್ರ ಅಂತ. ಆಜ್ಞಾ ಚಕ್ರ ಮೂರನೇ ಕಣ್ಣು ಪಾಯಿಂಟ್ ಅಂತ ಹೇಳ್ತೇವೆ. ಇದು ಹಿಂದ್ಗಡೆ ಏನಿರ್ತದೆ, ಪೀನಿಯಲ್ ಗ್ಲ್ಯಾಂಡ್, ಪಿಟ್ಯೂಟರಿ ಗ್ಲ್ಯಾಂಡ್ ಇರ್ತದೆ. ಇದು ಹಿಂದ್ಗಡೆ ಅಲ್ವಾ, ಹಿಂದ್ಗಡೆ ಆ ಎರಡು ಗ್ರಂಥಿಗಳು ಇರ್ತದೆ. ಅದನ್ನು ಉತ್ತೇಜಿತ ಆಗಿದ್ರೆ ಇಡೀ ನಮ್ಮ ಮಾನವ ಜನ್ಮಕ್ಕೆ ಸಾರ್ಥಕತೆ ಬರ್ತದೆ ಸ್ನೇಹಿತರೆ. ಅಂದ್ರೆ ಏನದು, ಅದು ಅಲ್ಲಿ ನಾವು ಇದು ಯಾವಾಗ ಉತ್ತೇಜಿತ ಆಗುತ್ತೋ ನಾವು ಮೋಕ್ಷ, ಮುಕ್ತಿ ಮತ್ತೆ ಈ ದಿವ್ಯಜ್ಞಾನ ಪ್ರಕಾಶ ಮತ್ತೆ ನಾನು ಆತ್ಮ ಪದಾರ್ಥ ಅಂತ ತಿಳ್ಕೊಳ್ಳೋದು ಓನ್ಲಿ ಯಾವಾಗ ಆಗ್ತದೆ, ಓನ್ಲಿ ಇದು ಯಾವಾಗ ನಮ್ಗೆ ಇದು ಆಕ್ಟಿವೇಟ್ ಆಗಿ ಇದು ಉತ್ತೇಜಿತ ಆಗುತ್ತೋ ಅವಾಗ ಅರಿವು ಬರುತ್ತೆ. ಅಷ್ಟುವರೆಗೂ ನಿಮಗೆ ಈ ಅರಿವು ಸಿಗಲ್ಲ ನಿಮ್ಗೆ ಅಲ್ವಾ. ಮತ್ತೆ ಇದು ಚೆನ್ನಾಗಿ ಆರೋಗ್ಯವಾಗಿ ಇಟ್ಕೊಂಡ್ರೆ ಈ ಕೇಂದ್ರಕ್ಕೆ ಸರಿಯಾಗಿ ಶಕ್ತಿ ತುಂಬ್ತಾ ಇದ್ರೆ ಏನಾಗ್ತದೆ ಗೊತ್ತಾ, ಈ ಚಕ್ರ ಸರಿಯಾಗಿದ್ರೆ ಅದು ಹಿಂದ್ಗಡೆ ಇರುವಂತ ಈ ಪೂರ್ತಿ ಮೆದುಳು ಆಕ್ಟಿವೇಟ್ ಆಗಿ, ಅಂದ್ರೆ ಪೂರ್ತಿ ಮೆದುಳು ಅಂದ್ರೆ ಮೆದುಳು ಒಳಗಡೆ ಶಕ್ತಿ ಮತ್ತೆ ಈ ಏಕಾಗ್ರತೆ, ಈ ನೆನಪಿನ ಶಕ್ತಿ ಅದೊಂದೇ ಅಲ್ಲ, ಈ ಪೀನಿಯಲ್ ಗ್ಲ್ಯಾಂಡು ಪಿಟ್ಯೂಟರಿ ಗ್ಲ್ಯಾಂಡು ಆರೋಗ್ಯವಂತವಾಗಿ ಇಟ್ಕೊಂಡ್ವಿ. ಆ ಎರಡು ಆರೋಗ್ಯವಂತ ಆಗಿದ್ರೆ ನಿಜವಾಗಿ ಇಡೀ ದೇಹನೇ ಆರೋಗ್ಯವಂತ ಆಗತ್ತೆ ಅಲ್ವಾ. ಅದಕ್ಕೋಸ್ಕರನೇ ಇಲ್ಲಿ ಯಾವಾಗ ಸೇರ್ಕೊಂತೀವಿ ಸ್ನೇಹಿತರೆ, ಯಾವಾಗ್ಲೂ ಸದಾ ಆನಂದ, ಸಚ್ಚಿದಾನಂದ ಸ್ಥಿತಿ, ಯಾವಾಗ್ಲೂ ಆರೋಗ್ಯನೇ, ಯಾವಾಗ್ಲೂ ಆನಂದವೇ. ನಮ್ಮ ಇಡೀ ಜೀವನನೇ ಆನಂದಮಯ ಆಗ್ತದೆ ಅಲ್ವಾ. ಅದಕ್ಕೋಸ್ಕರ ಈ ಚಕ್ರ ಬಹಳ ಇಂಪಾರ್ಟೆಂಟ್ ಆಗತ್ತೆ. ಓಕೆ. ಈ ಭ್ರೂಮಧ್ಯ ಚಕ್ರ ಇದನ್ನೇ ನಾವು ಆಜ್ಞಾ ಚಕ್ರ ಅಂತ ಕರೀತೀವಿ. ಮೂರನೇ ಕಣ್ಣು ಶಕ್ತಿ ಕೇಂದ್ರ ಇದು ಯಾವುದು, ಈ ಆಜ್ಞಾ ಚಕ್ರ ಅನ್ನೋದು ಸ್ನೇಹಿತರೆ. ಇದು 6ನೇ ಚಕ್ರ, ಅರ್ಥ ಮಾಡ್ಕೊಳ್ಳಿ ಅಲ್ವಾ. ನಮ್ಗೆಲ್ಲ ಗೊತ್ತಿರೋದು ಎಷ್ಟು ಚಕ್ರಗಳು, 7 ಚಕ್ರಗಳು. 7 ಚಕ್ರ ಅಂದ್ರೆ ಇದು ಮೇಲೆ ಇರೋದು ಈ ನಮ್ಮ ತಲೆ ಮಧ್ಯಭಾಗದಲ್ಲಿರೋದು ಈ ಚಕ್ರ ನಾವು ಏನ್ ಹೇಳ್ತೀವಿ, ಸಹಸ್ರಾರ ಚಕ್ರ ಅಂತ ಕರಿತೀವಿ. ಅದಕ್ಕೋಸ್ಕರ ಎಷ್ಟೋ ಧ್ಯಾನ ಸಾಧನ ಮಾಡಿ ಶಕ್ತಿನ ತುಂಬ್ಕೊಂತಾ ಇದ್ರೆ, ವಿಶ್ವಶಕ್ತಿನ ತುಂಬ್ಕೊಂತಾ ಇದ್ರೆ ಕೊನೆಯದಾಗಿ ಈ ಚಕ್ರಗಳು ನೋಡಿ ಕೆಳಗಡೆಯಿಂದ ಆಕ್ಟಿವೇಟ್ ಮಾಡ್ಕೊಂತ ಬರ್ತೀವಿ. ಕೊನೆಯದಾಗಿ ಏನಾಗ್ತದೆ, ಈ ಚಕ್ರ ಉತ್ತೇಜಿತ ಆಗತ್ತೆ. ಈ ಚಕ್ರ ಯಾವಾಗ ಉತ್ತೇಜಿತ ಆಗುತ್ತೋ ನಾವು ಮೋಕ್ಷ ಹೊಂದ್ತೀವಿ, ಅಷ್ಟೇ ಇರೋದು. ಅಂದ್ರೆ ನಾವು ಆತ್ಮ ಸಾಕ್ಷಾತ್ಕಾರ ಅಂತ ಕರಿತೀವಿ. ಸೊ ಅದು ಬಹಳ ಇಂಪಾರ್ಟೆಂಟು. ಇದ್ರ ಮೇಲೆ ಯಾವಾಗ ಇದು ಉತ್ತೇಜಿತ ಆಗ್ತದೋ ಸ್ನೇಹಿತರೆ, ನೆಕ್ಸ್ಟ್ ಮೇಲೆ ಹೋದ್ರೆ ಈ ಮೇಲೆ ಸಹಸ್ರ ಚಕ್ರ ಅಂತ ಇರ್ತದೆ. ಅದನ್ನೇ ಸಹಸ್ರ ಚಕ್ರ ದಳಗಳು ಅಂದ್ರೆ 1000 ದಳಗಳು ಅಂತ ಹೇಳ್ತೀವಿ. 1000 ದಳಗಳು ಅಂದ್ರೆ ಒಂಥರ ಲೋಟಸ್ ಅಂತ ಇರ್ತದಲ್ಲ ಆ ತರ ಇಲ್ಲಿ ಒಂದು ಚಕ್ರ ಇರ್ತದೆ. ಇದು ಸಹಸ್ರ ಚಕ್ರ. ಇದು ಯಾವ ಉತ್ತೇಜಿತ ಆಗುತ್ತೆ ಗೊತ್ತಾ? ಸೊ ಯಾವಾಗ ನೀವು ಈ ದಿವ್ಯಜ್ಞಾನ ಪ್ರಕಾಶ ಪಡೆದು ಎಲ್ಲಾರ್ಗು ಸೇವನೆ ಮಾಡ್ತಾ ಇರ್ತೀರಿ, ಎಲ್ಲಾರ್ಗು ಆತ್ಮಜ್ಞಾನ ಹಂಚ್ತಾ ಇರ್ತೀರಿ ಅಲ್ವಾ, ಎಲ್ಲಾರ್ಗು ಧ್ಯಾನ ಹೇಳ್ಕೊಡ್ತೀರಿ, ಆತ್ಮಜ್ಞಾನ ಹೇಳ್ಕೊಡ್ತೀರಿ, ಅವಾಗ ನೀವೇನಾಗ್ತೀರಿ ಅಂದ್ರೆ ಬುದ್ಧರು ಅಂದ್ರೆ ಏನು, ಬುದ್ಧಿವಂತ. ಸೊ ಈಗ ಗೌತಮ ಸಿದ್ಧಾರ್ಥ ಗೌತಮ ಬುದ್ಧರಾದ್ರೆ ಇಲ್ಲ, ಆ ಗೌತಮ ಬುದ್ಧರಿದಾರಲ್ಲ ಅವ್ರಿಗೂ ಈ ಸಹಸ್ರಾರ ಅಂದ್ರೆ ಈ 1000 ದಳಗಳಿರುವಂತ ಈ ಚಕ್ರ ಅವ್ರಿಗೆ ಉತ್ತೇಜಿತ ಆಗಿದೆ ಅಂತ ಅರ್ಥ.
ಅದಾದ್ಮೇಲೆ ನಮಗೆ ಮಾನವ ಜನ್ಮ ಮಾನವ ಜನ್ಮ ಇಲ್ಲ. ಅಂದ್ರೆ ಇನ್ನೊಂದು ಜನ್ಮಕ್ಕೆ ನಾವು ಬರುವಂತ ಅವಕಾಶ ಏನ್ ಬೇಕಾಗಿಲ್ಲ, ಅದು ಅರ್ಥ ಮಾಡ್ಕೋಬೇಕು. ಇದು ಉತ್ತೇಜಿತ ಆಗಿದ್ರೆ ಸ್ನೇಹಿತರೆ, ಇಲ್ಲಿಂದ ಇದು ಕರೆಕ್ಟ್ ಆಗಿ ತಿಳಿಸ್ಕೊಂಡು ಕರೆಕ್ಟ್ ಆಗಿ ಉತ್ತೇಜಿತ ನಿಜವಾಗಿ ಈ ಬ್ರಹ್ಮರಂಧ್ರದಿಂದ ನಾವು ನಿದ್ದೆ ಮಾಡುವಾಗ ಇದು ಉತ್ತೇಜಿತ ಆಗುತ್ತೆ, ಅದು ಅರ್ಥ ಮಾಡ್ಕೊಳ್ಳಿ. ಬಟ್ ನಾವು ಈ ಚೇತನಾ ಸ್ಥಿತಿಯಲ್ಲಿರುವಾಗ ಉತ್ತೇಜಿತ ಆಗಲ್ಲ. ಯಾಕಂದ್ರೆ ನಮ್ಮ ಮನಸ್ಸಲ್ಲಿ ತುಂಬಾ ಗೊಂದಲಗಳು, ತುಂಬಾ ಯೋಚನೆಗಳು, ನಕಾರಾತ್ಮಕ ಯೋಚನೆ ಎಲ್ಲ ಮಾಡ್ತಾ ಇರ್ತೀವಲ್ಲ, ಆವಾಗ ಇದು ಆಕ್ಟಿವೇಟ್ ಆಗಲ್ಲ. ಯಾವಾಗ ನೀವು ಧ್ಯಾನದಲ್ಲಿ ಕೂತ್ಕೊತಿರೋ ಮತ್ತೆ ಇದು ಉತ್ಪನ್ನ ಆಗತ್ತೆ, ಇದು ಉತ್ತೇಜಿತ ಆಗ್ತಾ ಹೋಗ್ತದೆ. ಅದನ್ನ ನೀವು ಅರ್ಥ ಮಾಡ್ಕೋಬೇಕು. ಇದು 7ನೇ ಚಕ್ರ ಸ್ನೇಹಿತರೆ, ಇದು 7ನೇ ಚಕ್ರ. ಮತ್ತೆ 8ನೇ ಚಕ್ರ ಒಂದಿದೆ, ಅದು ನಮಗೂ ಸ್ವಲ್ಪ ಅದು ಅಂದ್ರೆ ಹೊಸ ಮಾಹಿತಿ ಇದು. ಆದ್ರೆ ನೀವು ಸ್ವಲ್ಪ ನೆನ್ಪಿಟ್ಕೊಳ್ಳಿ, ಅದು ಬಿಂದು ಚಕ್ರ ಅಂತ. ಅದೆಲ್ಲಿರ್ತದೆ? ಈ ತಲ ಹಿಂಭಾಗಿರುತ್ತೆ, ತಲೆ ಹಿಂಭಾಗದಲ್ಲ, ಇಲ್ಲಿರ್ತದೆ ಅದು. ಅದನ್ನು ಏನಾಗ್ತದೆ, ಅದರಿಂದ ಪಿಟ್ಯೂಟರಿ ಗ್ಲ್ಯಾಂಡು ಪೀನಿಯಲ್ ಗ್ಲ್ಯಾಂಡ್ಗೆ ಒಂದು ಕನೆಕ್ಷನ್ ಇರುತ್ತೆ, ಇಲ್ಲ ಅಲ್ವಾ? ಸೊ ಅಲ್ಲಿಂದ ಏನಾಗ್ತದೆ, ಅಮೃತ ಬರ್ತಾ ಇರ್ತದೆ, ಅಮೃತ. ಅಮೃತ ಅನ್ನೋದು ನಮ್ಮ ದೇಹ ನೆಕ್ಟಾರ್ ಅಂತ ಹೇಳ್ತೀವಿ, ನಮ್ಮ ದೇಹಕ್ಕೆ ವಿಶುದ್ಧ ಚಕ್ರದಿಂದ ಪ್ರವೇಶಿಸಿ ಇಡೀ ದೇಹಕ್ಕೆ ಪ್ರವಾಹ ಆಗುತ್ತೆ. ಅವಾಗ ನಮ್ಮ ಯಾವುದೇ ಒಂದು ಫುಲ್ ನಮ್ಮ ಇಡೀ ಶಕ್ತಿ ಅಂದ್ರೆ ನಮ್ಮ ಇಡೀ ದೇಹನೇ ಶಕ್ತಿಯನ್ನು ತುಂಬ್ಕೋತದೆ. ಅದು ಬಿಂದು ಚಕ್ರ. ಅದನ್ನು ಅಷ್ಟೇ ಆಕ್ಟಿವೇಟ್ ಆಗ್ಬೇಕಂದ್ರೆ ಒಳ್ಳೆ ಧ್ಯಾನ ಮಾಡ್ತಾ ಹೋದ್ರೆ ಖಂಡಿತವಾಗಿ ನಿಮ್ಗೆ ಸೊ ಈ ಗಂಟ್ಲು ಒಳಗಡೆ ಅಮೃತ ಬರ್ತಾ ಇರ್ತದೆ. ಸ್ವಲ್ಪ ಎಷ್ಟೋ ಯೋಗಿಗಳಿದ್ದಾರೆ, ಆ ಯೋಗಿಗಳು ಈ ಬಿಂದು ಚಕ್ರ ಆಕ್ಟಿವೇಟ್ ಆಗಿದ್ರೆ ಈ ಅಮೃತ ಈ ಗಂಟ್ಲು ಒಳಗಡೆ ಉತ್ಪನ್ನ ಆಗ್ತಾ ಇರ್ತದೆ, ವಿಶುದ್ಧ ಚಕ್ರ ಅಂತ ಉತ್ಪನ್ನ ಆಗುತ್ತೆ. ಅದರಿಂದ ಅವರು ಊಟ ಮಾಡಲ್ಲ, ನೀರು ಕುಡಿಯಲ್ಲ, ಏನು ಇಲ್ಲ ಅಂದ್ರೂ ಅವ್ರು ಬದುಕ್ತಾ ಇರ್ತಾರೆ, ನೂರಾರು ವರ್ಷಗಳು ಬದುಕ್ತಾರೆ, ಅರ್ಥ ಮಾಡ್ತಾರೆ. ಸೊ ಆ ತರ ಸೊ ಈ ಚಕ್ರಗಳಿಗೆ ಇಷ್ಟು ವಿಶಿಷ್ಟ ಇದೆ ಸ್ನೇಹಿತರೆ. ಸೊ ದಯವಿಟ್ಟು ಇದು ಚಕ್ರಗಳೆಲ್ಲ ನೀವು ಇಷ್ಟೆಲ್ಲ ಮಾಹಿತಿ ತಿಳ್ಕೊಂಡು ಇದನ್ನ ಮತ್ತೆ ಮತ್ತೆ ಪಾಲನೆ ಮಾಡ್ಬೋದು. ಸೊ ಖಂಡಿತವಾಗಿ ಇದೆಲ್ಲ ನಿಮಗೆ PPT ಮುಖಾಂತರ PDF ಅಲ್ಲಿ ನಿಮಗೆ ಎಲ್ಲ ಇರುತ್ತೆ ಇನ್ಫಾರ್ಮೇಶನ್. ಸೊ ಖಂಡಿತವಾಗಿ ಮತ್ತೆ ಒಂದ್ಸರಿ ಓದ್ಕೊಂಡು ಮತ್ತೆ ಶ್ರವಣ ಅಂದ್ರೆ ಈ ಶ್ರವಣ ಮಾಡಿದ್ರಿ ಮತ್ತೆ ಓದ್ಕೊಳ್ಳಿ, ಮತ್ತೆ ನೆನ್ಪು ಮಾಡ್ಕೊತಾ ಇರಿ. ಸೊ ನಿಮ್ಮ ಜೀವನದಲ್ಲಿ ಅದು ಅಳವಡಿಸ್ಕೊಳಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ. ಸೊ ಇಷ್ಟೆಲ್ಲ ಸಮಗ್ರ ಜೀವನ ಶೈಲಿ ಭಾಗವಾಗಿ ಇಷ್ಟು ತಿಳ್ಕೊಂಡು